ವೆಲ್ಕಮ್ ಬ್ಯಾಕ್ ಎವ್ರಿ ಒನ್. ಟುಡೇ ಇವತ್ತು ನಾವು ಹೊಸ ಚಾಪ್ಟರ್ನ ನೋಡ್ತಾ ಇದ್ದೇವೆ. ಅದು ಯಾವುದಂದರೆ ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ. ಇದ್ರ ಮೇಲೆ ಒಂದು ಕ್ವಶನ್ಸನ್ನ ಕೇಳ್ಬೋದು. ಕೆಲವು ಕ್ವಶನ್ ಪೇಪರಲ್ಲಿ ಇಗ್ನೋರ್ ಕೂಡ ಮಾಡ್ತಾರೆ ಈ ಚಾಪ್ಟರ್ನ. ಬಟ್ ಇದರದ್ದು ಅಪ್ಲಿಕೇಶನ್ ಬೇರೆ ಬೇರೆ ಚಾಪ್ಟರಲ್ಲಿ ಭಾಳ ಇರ್ತದೆ. ಹಾಗಾಗಿ ಈ ಚಾಪ್ಟರ್ನ ಕೆಲವು ಕಡೆ ಇಗ್ನೋರ್ ಮಾಡ್ಬೋದು. ಯಾಕಂದರೆ ಇದು ಗೊತ್ತಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಗೊತ್ತಾಗಂಗಿಲ್ಲ, ಹೌದಾ? ಆಮೇಲೆ ನೆಕ್ಸ್ಟ್ ಚಾಪ್ಟರ್ ಅಷ್ಟೇ ಅಲ್ಲ, ಬೇರೆ ಹಲವಾರು ಚಾಪ್ಟರ್ಗಳು ನಿಮಗೆ ಅರ್ಥ ಆಗಂಗಿಲ್ಲ. ಯಾಕಂದರೆ CG ಆ್ಯಂಡ್ MI ಭಾಳ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ 1 by 1 ಕಲ್ತ್ಕೊಂಡ್ಕೋಣ. ಫಸ್ಟ್ ಏನಂತಂದರೆ ವಾಟ್ ಈಸ್ ಅ ಸೆಂಟರ್ ಆಫ್ ಗ್ರಾವಿಟಿ ಅಂತೇಳಿ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಲೆಟ್ ಅಸ್ ಕನ್ಸಿಡರ್ ಒಂದು ಕಟ್ಟಿಗೆಯನ್ನು ತಗೊಳ್ಳೋಣ. ಇದೊಂದು ಕಟ್ಟಿಗೆ ಅಂತ ತಿಳ್ಕೊಳ್ಳಿ. ಇದು ಕಟ್ಟಿಗೆ ಅಂದಮೇಲೆ ಇದಕ್ಕೊಂದು ವೇಟ್ ಇರ್ತದ. ಅಕಸ್ಮಾತಾಗಿ ನೆಲ ಇಲ್ಲಿತ್ತು ಅಂತಂದರೆ, ಇಲ್ಲಿ ಏನಾದರೂ ನೆಲ ಇತ್ತು ಅಂತಂದರೆ ಈ ಕಟ್ಟಿಗೆ ಏನಾಗ್ತದ, ಇಲ್ಲಿ ಯಾರು ಏನೂ ಇಟ್ಕೊಂಡಿಲ್ಲ ಅಂತಂದ್ರೆ ಬಿದ್ದು ಬಿಡ್ತದ, ಅದು ಸೀದಾ ಕೆಳಗಡೆ ಬಿದ್ದು ಬಿಡ್ತದೆ. ಓಕೆಪ್ಪ, ಇದನ್ನು ಬೆಳೆಸಬಾರ್ದು ಅಂತಂದ್ರೆ ನಾ ಏನು ಮಾಡಬೇಕು, ಹಿಡ್ಕೋಬೇಕು. ಇದನ್ನು ಹಿಡ್ಕೋಬೇಕಾದ್ರೆ ಹೆಂಗೆ ಅಂತಂದ್ರೆ ಇಲ್ಲಿ ಒಂದು ಹುಕ್ ಹಾಕ್ತೀನಿ, ಇಲ್ಲಿ ಒಂದು ಹುಕ್ ಹಾಕಿ ಇದನ್ನ ಎರಡು ಕಡೆಯಿಂದ ಹಿಡ್ಕೊಂಡ್ರೆ ಅದು ಕೆಳಗೆ ಬೀಳಂಗಿಲ್ಲ. ಬಟ್ ಕಂಡೀಷನ್ ಏನಂತಂದ್ರೆ ಎರಡು ಹುಕ್ ಹಾಕೋಂಗಿಲ್ಲ. ಬಟ್ ಒಂದೇ ಪಾಯಿಂಟಲ್ಲಿ ನೀವು ಇದನ್ನ ಹಿಡ್ಕೊಳ್ಬೇಕು ಅಂತಂದ್ರೆ ನೀವು ಅದರದ್ದು ಕರೆಕ್ಟಾಗಿ ಒಂದು ಪಾಯಿಂಟ್ ಹುಡುಕ್ಬೇಕು. ಆ ಪಾಯಿಂಟಲ್ಲಿ ನಿಮ್ಮ ಬೆರಳನ್ನು ಇಡ್ಬೋದು. ಅರ್ಥಾಯ್ತಾ? ಯಾವ ರೀತಿ ಅಂತಂದ್ರೆ ಈ ರೀತಿ ನಿಮ್ದೊಂದು ಬೆರಳನ್ನ ಇಟ್ಟು ಅಲ್ಲಿ ನೀವು ಇಟ್ಕೊಳ್ಬೋದು. ಮತ್ತು ಇಲ್ಲಿ ಒಂದು ಬೆರಳನ್ನು ಇಟ್ಟು ಇಟ್ಕೋಬೋದು. ಇಲ್ಲ ಅಂತಂದ್ರೆ ಇಲ್ಲಿ ಒಂದು ದಾರ ಕಟ್ಟಿ ನೀವು ಮೇಲ್ಗಡೆ ಕಟ್ಬೋದು. ಇದನ್ನ ಈ ರೀತಿ ದಾರ ಕಟ್ಟಿದ್ರೆ ಏನಾಗುತ್ತೆ, ಇದೇನಾಗುತ್ತೆ, ಬೀಳಂಗಿಲ್ಲ. ಆಮೇಲೆ ಇದು ಹಾರಿಜಾಂಟಲ್ ಆಗಿನೇ ಉಳ್ಕೊಳ್ತದೆ, ಹಾರಿಜಾಂಟಲ್ ಆಗಿನೇ ನಿಂತ್ಕೊಳ್ತದೆ. ಅರ್ಥಾಯ್ತಾ? ಈ ಪಾಯಿಂಟ್ ಏನದಲ್ಲ, ಆ ಪಾಯಿಂಟಲ್ಲಿ ಯಾಕೆ ಈ ರೀತಿ ಇದು ಆ್ಯಕ್ಟ್ ಆಗ್ತದ ಅಂತಂದ್ರೆ ಈ ಪಾಯಿಂಟಲ್ಲಿ ಇದ್ರದ್ದು ಎಂಟೈರ್ ಮಾಸ್ ಏನದಲ್ಲ, ಆ ಮಾಸ್ ಎಲ್ಲ ಇದ್ರ ಮೇಲೆ ಆ್ಯಕ್ಟ್ ಆಗ್ತದ. ನೋಡಿ, ಯೋಚನೆ ಮಾಡಿ, ಇದಿಷ್ಟು ಎಂಟೈರ್ ಇದು ಒಂದು ಬಡಿಗೆಯನ್ನು ಅಥವಾ ಒಂದು ಕಟ್ಟಿಗೆಯನ್ನು ನೀವು ಕೈಯಲ್ಲಿ ಹಿಡ್ಕೊಳ್ಬೇಕಾದ್ರೆ ಎಲ್ಲ ಕಡೆಗೂ ಕೈ ಬೇಕಾಗಿಲ್ಲ, ಎಲ್ಲ ಕಡೆಗೂ ಕೈ ಹಾಕಿ ಹಿಡ್ಕೋ ಅವಶ್ಯಕತೆ ಇಲ್ಲ. ಹೇಳ್ತದ ಜಸ್ಟ್ ನೀವು ಒಂದು ಪಾಯಿಂಟಲ್ಲಿ ನೀವು ಅದನ್ನ ಹಿಡ್ಕೊಂಡ್ರೆ ಎಂಟೈರ್ ಕಟ್ಟಿಗೆಯನ್ನು ಕಂಟ್ರೋಲ್ ಕೂಡ ಮಾಡ್ಬೋದು. ಬರೀ ಹಿಡ್ಕೊಳೋದಷ್ಟೇ ಅಲ್ಲ, ಕಂಟ್ರೋಲ್ ಕೂಡ ಮಾಡ್ಬೋದು ಅಂತ. ಅರ್ಥಾಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಬಡಿಗೆ ಇತ್ತು ಅಂದ್ರೆ ಇದನ್ನ ಪೂರ್ತಿ ಹೆಂಗ್ ಬೇಕಂಗೆ ಕಂಟ್ರೋಲ್ ಮಾಡ್ಬೇಕಿತ್ತು ಅಂದ್ರೆ ಅದನ್ನ ಕೈಯನ್ನ ಇಲ್ಲಿ ಹಿಡ್ಕೊಳ್ತೀವಿ. ಇಲ್ಲಿ ಹಿಡ್ಕೊಂಡಾಗ ದ ಎಂಟೈರ್ ಬಡಿಗೆ ಏನಿರ್ತದೆ, ಎಂಟೈರ್ ಕಟ್ಟಿಗೆ ಏನಿರ್ತದೆ, ಅದು ನಿಮ್ಮ ಕಂಟ್ರೋಲಲ್ಲಿ ಬರ್ತದ. ಅದಕ್ಕೆ ಇದನ್ನ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರೀತಾರೆ. ಇದು ಸೆಂಟರ್ ಆಫ್ ಗ್ರಾವಿಟಿ ಅಂತಾರೆ. ಸೆಂಟರ್ ಆಫ್ ಗ್ರಾವಿಟಿ ಅಂತಂದ್ರೆ ದ ಪಾಯಿಂಟ್ ವೇರ್ ದ ಎಂಟೈರ್ ಮಾಸ್ ಆಫ್ ದ ಬಾಡಿ ಈಸ್ ಕಾನ್ಸಂಟ್ರೇಟೆಡ್. ದ ಪಾಯಿಂಟ್ ಅಟ್ ವಿಚ್ ದ ಎಂಟೈರ್ ಮಾಸ್ ಆಫ್ ದ ಬಾಡಿ ಕಾನ್ಸಂಟ್ರೇಟೆಡ್, ಅಥವಾ ದ ಪಾಯಿಂಟ್ ಅಟ್ ವಿಚ್ ದ ಎಂಟೈರ್ ವೇಟ್ ಆಫ್ ದ ಬಾಡಿ ಕಾನ್ಸಂಟ್ರೇಟೆಡ್. ಓಕೆ, ವೇಟ್ ಅಂತರ ಉಪಯೋಗ ಮಾಡ್ರಿ ಅಥವಾ ಮಾಸ್ ಅಂತಂದ್ರೂ ಉಪಯೋಗ ಮಾಡ್ರಿ. ದಿಸ್ ಎಂಟೈರ್ ಥಿಂಗ್ ಏನಾಗುತ್ತೆ, ಒಂದು ಕಡೆಗೆ ಕಾನ್ಸಂಟ್ರೇಟೆಡ್ ಆಗಿರ್ತದ. ಅರ್ಥಾಯ್ತಾ? ಈಗ ಇದು ಬರೀ ಹಿಂಗೆ ಒನ್ ಡೈಮೆನ್ಷನಲ್ ಕಟ್ಟಿಗೆ ಅಷ್ಟೇ ಅಂತಲ್ಲ, ನೀವೊಂದು ಪ್ಲೇಟ್ ತಗೊಳ್ಬೋದು. ಈಗ ಒಂದು ಪ್ಲೇಟ್ ಇದೆ ಅಂದ್ರೆ ಅದಕ್ಕೂ ಒಂದು ಸೆಂಟರ್ ಪಾಯಿಂಟ್ ಇರ್ತದ, ಅದಕ್ಕೊಂದು ಥಿಕ್ನೆಸ್ ಇರ್ತದೆ, ಬಟ್ ಅದಕ್ಕೂ ಒಂದು ಸೆಂಟರ್ ಪಾಯಿಂಟ್ ಇರ್ತದ. ಇದರದ್ದು ಎಂಟೈರ್ ಮಾಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರ್ಬೋದು. ಅಥವಾ ನೀವೊಂದು 3 ಡೈಮೆನ್ಷನಲ್ ಆಬ್ಜೆಕ್ಟನ್ನು ತಗೋಬಹುದು, ಒಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ತಗೋಬಹುದು. ಅದಕ್ಕೂ ಒಂದು ಸೆಂಟರ್ ಪಾಯಿಂಟ್ ಇರ್ತದೆ. ಆ ಸೆಂಟರ್ ಪಾಯಿಂಟನ್ನು ಹೋಲ್ಡ್ ಮಾಡಿದ್ರೆ ಎಂಟೈರ್ ಮಾಸನ್ನು ಕೂಡ ಹೋಲ್ಡ್ ಮಾಡಿದಂಗೆ ಆಗ್ತದ. ಇದೇ ಟೈಪ್ ಅಂತಲ್ಲ, ಇರ್ರೆಗ್ಯುಲರ್ ಆಗಿನೂ ಇರ್ಬೋದು. ಇರ್ರೆಗ್ಯುಲರ್ ಆಗಿ ಅಂದ್ರೆ ನಿಮ್ದೊಂದು ಟೇಬಲ್ ಇರ್ಬೋದು, ಟೇಬಲ್ಗೆ ಯಾವುದೇ ರೀತಿ ಒಂದು ಕರುಜು ಏನಾರೋ ಇರ್ಬೋದು. ಅದು ಇದನ್ನು ಕೂಡ ನೀವು ಎಂಟೈರ್ ಥಿಂಗ್ನ ಒಂದು ಪಾಯಿಂಟಲ್ಲಿ ಹೋಲ್ಡ್ ಮಾಡ್ಬೋದು ಅಂತ. ಓಕೆ, ಒಂದು ಟಾಸ್ಕ್ ಕೊಡ್ತೀನಿ, ಬೇಕಾದ್ರೆ ಆ ಟಾಸ್ಕನ್ನು ನೀವು ಪರ್ಫಾರ್ಮ್ ಮಾಡೋದಾದ್ರೆ ಮಾಡ್ರಿ. ಓಕೆ, ಇದೊಂದು L ಸೆಕ್ಷನ್ ಅದ ಅಂತ ತಿಳ್ಕೊಡ್ರಿ. ಈ L ಸೆಕ್ಷನ್ ಒಂದೇ ಕೈಯಲ್ಲಿ ಹಿಡ್ಕೊಳಕ್ ಆಗ್ತದ? ನೋಡಿ, ಒಂದೇ ಬೆರಳಲ್ಲಿ ಹಿಡ್ಕೊಳಕ್ಕಾಗ್ತದ ಅಂದ್ರೆ ಹಾರಿಜಾಂಟಲ್ ನಿಂದ್ರಿಸ್ಬೇಕು. ಮತ್ತೆ ಸರ್ ಇಲ್ಲಿ ದಾರ ಕಟ್ತೀನಿ, ದಾರ ಕಟ್ಟಿದ್ರೆ ಅದು ಹಿಂಗೆ ನಿಂದಿರ್ತದಲ್ರಿ ಅಂತಲ್ಲ. ಹಾರಿಜಾಂಟಲ್ ಆಗಿ ಹೆಂಗ ಒಂದು ಪ್ಲೇಟ್ ಇರ್ತದ ಅಂತ ತಿಳ್ಕೊಡ್ರಿ. ಆ ಪ್ಲೇಟನ್ನ ಕೆಳಗಡೆ ಒಂದು ಬೆರಳಿಟ್ಟು ಹಾರಿಜಾಂಟಲ್ ಮಾಡ್ಬೋದು. ಹಂಗ ಈ L ಸೆಕ್ಷನ್ ಅನ್ನ ನೀವು ಹಿಂಗ ಹಾರಿಜಾಂಟಲ್ ನಿಂದ್ರಿಸಕ್ ಸಾಧ್ಯತೆ ನೋಡ್ರಿ. ಯಾಕೆ ಹಾಗಲ್ಲ ಅಂದ್ರೆ ಇದ್ರದ್ದು CG ಔಟ್ ಆಫ್ ದ ಬಾಡಿ ಇರ್ತದ. ಇದ್ರದ್ದು ಎಂಟೈರ್ ಮಾಸ್ ಆಫ್ ದ ಬಾಡಿ ಕಾನ್ಸಂಟ್ರೇಟೆಡ್ ಔಟ್ಸೈಡ್ ಆಫ್ ದ ಬಾಡಿ ಇರ್ತದ. ಹಂಗಾಗಿ ಇದನ್ನ ಎಂಟೈರ್ ಇದನ್ನ ಒಂದೇ ಬೆರಳಲ್ಲಿ ಹಿಡ್ಕೊಳಕ್ ಹಾರಿಜಾಂಟಲ್ ನಿಂದ್ರಿಸಕ್ ಆಗ್ತಿರಂಗಿಲ್ಲ. ಅರ್ಥಾಯ್ತಾ? ಮೇನ್ ಏನಂತಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಅಂತಂದ್ರ ದ ಎಂಟೈರ್ ಮಾಸ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ದಟ್ ಪಾಯಿಂಟ್ ಅಂತೇಳಿ. ಈಗ ಇದಕ್ಕೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಮತ್ತು ಕಾಂಪಿಟೇಟರ್ ಇನ್ನೊಂದು ವರ್ಡ್ ಅದ, ಅದಕ್ಕೆ ಏನಂತಾರೆ ಅಂದ್ರೆ ಸೆಂಟ್ರಾಯ್ಡ್ ಅಂತ. ಸೆಂಟ್ರಾಯ್ಡ್ ಅಂತಂದ್ರೆ ಏನಂದ್ರ ಇದು ಕೂಡ ಒಂದು ರೀತಿ ಫಂಕ್ಷನಲಿ ಸೇಮ್. ಇದ್ರದ್ದು ಫಂಕ್ಷನ್ ಮತ್ತು
ಸೆಂಟರ್ ಆಫ್ ಗ್ರಾವಿಟಿದು ಫಂಕ್ಷನ್ ಎರಡು 100% ಸೇಮ್ ಇರ್ತದ. ಇದು ಇಲ್ಲಿ ಏರಿಯಾ ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಮಾಸ್ ಕನ್ಸಿಡರ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣದೊಂದು ತಿನ್ ಪ್ಲೇಟ್ ಅದ ಅಂತ ತಿಳ್ಕೊಳ್ರಿ. ಒಂದು ತಿನ್ ಪ್ಲೇಟ್ ಅದ ಅಂತ ತಿಳ್ಕೊಳ್ರಿ. ತಿನ್ ಪ್ಲೇಟ್ ಅದ ಅಂದಮೇಲೆ ಇದಕ್ಕೊಂದು ಥಿಕ್ನೆಸ್ ಇರ್ತದಲ್ಲ, ಇದಕ್ಕೊಂದು ಹಿಂಗೊಂದು ಥಿಕ್ನೆಸ್ ಇರ್ತದ. ಓಕೆ, ಈ ತಿನ್ ಪ್ಲೇಟದ ಥಿಕ್ನೆಸ್ ಏನಂದ್ರೆ 1 mm ಅಂತ ತಿಳ್ಕೊಳ್ರಿ. 1 mm ತಿನ್ ಪ್ಲೇಟ್ ಅದ. ಇದು ಒಂದು ದೊಡ್ಡದು ಏನಂದ್ರೆ ಒಂದು 10 ಮೀಟರ್ ಭಾಳ ದೊಡ್ಡದಾಯ್ತಲ್ಲ. 10 ಮೀಟರ್ ಅಂದ್ರೆ ನಿಮ್ದೊಂದು ದೊಡ್ಡ ಬೆಡ್ರೂಮ್ ಡಯಾಮೀಟರ್ ಅಷ್ಟು ಒಂದು ದೊಡ್ಡ ಪ್ಲೇಟ್ ಅದ. ಅದ್ರದ್ದು1 mm ಅದ ಅಂತ ತಿಳ್ಕೊಳ್ಳಿ. ಈ 1 mm ನ ರೆಡ್ಯೂಸ್ ಮಾಡಿ ಇನ್ಫೈನೈಟೆಸಿಮಲ್ ಅಂತಾರೆ. ಇನ್ಫೈನೈಟೆಸಿಮಲಿ ಸ್ಮಾಲ್ ಅಂದ್ರ 0.00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 0 ಸ್ಮಾಲ್ ಮಾಡಿದ್ರಿ ಅಂತ ತಿಳ್ಕೊರಿ. ಇದನ್ನ ಥಿಕ್ನೆಸ್ ಕಡಿಮೆ ಮಾಡಿ ಸ್ಮಾಲ್ ಮಾಡಿದಾಗ ಏನು ಉಳಿತೈತಪ್ಪ ಅಂತಂದ್ರ ಅಲ್ಲಿ ಏರಿಯಾ ಉಳಿತದ. ಆ ಪ್ಲೇಟ್ ಉಳಿಯಂಗಿಲ್ಲ, ಅಲ್ಲಿ ಅದು ಏನು ಉಳಿತದ, ಏರಿಯಾ ಅಷ್ಟ ಉಳಿತದ. ಹಂಗಾದ್ರ ಈ ಎಂಟೈರ್ ಇಂಥ ಏರಿಯಾ ಇನ್ಫೈನೈಟೆಸಿಮಲಿ ಸಣ್ಣ ಮಾಡಿರ್ತಕ್ಕಂಥ ಏರಿಯಾ ಏನಂತಿಲ್ಲ ಅದಕ್ಕೆ ಪ್ಲೇನ್ ಅಂತಾನು ಕರಿಬಹುದು. ಅದಕ್ಕೇನಂತ ಕರಿಬಹುದು, ಪ್ಲೇನ್ ಅಂತ ಕರಿಬಹುದು ಅಥವಾ ಏರಿಯಾ ಅಂತ ಕರಿಬಹುದು. ಈಗ ಈ ಏರಿಯಾ ಅದರದ್ದೇ ಮಾಸ್ ಆಕ್ಚುಲಿ ನೆಗ್ಲಿಜಿಬಲ್, ಯಾಕಂದ್ರೆ ಥಿಕ್ನೆಸ್ ಇಲ್ಲ ಅಂದ್ಮೇಲೆ ಮಾಸ್ ನೆಗ್ಲಿಜಿಬಲ್. ಬಟ್ ಸ್ಟಿಲ್ ಇಫ್ ಯು ಕನ್ಸಿಡರ್ ಅ ಮಾಸ್, ಅದು ಒಂದು ಕಡೆ ಕಾನ್ಸಂಟ್ರೇಟ್ ಆಗಿರ್ತದ. ಆ ಪಾಯಿಂಟಿಗೆ ಸೆಂಟ್ರಾಯ್ಡ್ ಅಂತ ಕರೀತಾರ. ಅಕಸ್ಮಾತ್ ಈ ಥಿಕ್ನೆಸ್ ಅನ್ನು ಇಗ್ನೋರ್ ಮಾಡಿರ್ಲಿಲ್ಲ ಅಂದ್ರ ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರೀತಾರ. ಅಂದ್ರ ಸೆಂಟ್ರಾಯ್ಡ್ ಇಸ್ ಅ ವರ್ಡ್ ರೆಫರ್ಸ್ ಟು ದ CG ಆಫ್ ಎನ್ ಏರಿಯಾ ಅಂತ ಅನ್ಬೋದು ನಾವು. ಬಟ್ ಈ ರೀತಿ ನಾವು ಅಷ್ಟ ಅನ್ಬೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಅನ್ನಂಗಿಲ್ಲ. ಸೆಂಟ್ರಾಯ್ಡ್ ಅಂದ್ರೆ ಏನಂದ್ರೆ ದ ಎಂಟೈರ್ ಏರಿಯಾ ಇಸ್ ಕಾನ್ಸಂಟ್ರೇಟೆಡ್ ಅಟ್ 1 ಪಾಯಿಂಟ್. ಸೆಂಟರ್ ಆಫ್ ಗ್ರಾವಿಟಿ ಏನಂತಂದ್ರೆ ಎಂಟೈರ್ ಮಾಸ್ ಆರ್ ವೇಟ್ ಇಸ್ ಕಾನ್ಸಂಟ್ರೇಟೆಡ್ ಅಟ್ 1 ಪಾಯಿಂಟ್ ಅಂತ ಅರ್ಥ. ಓಕೆ, ನಾವು ಇಲ್ಲಿ ಯಾವುದೇ ಒಂದು ಬೀಮ್ ಡೀಲ್ ಮಾಡ್ತಿರ್ಬೋದು, ಅಥವಾ ಯಾವುದೋ ಒಂದು ಕಂಟಿಲಿವರ್ ಇರ್ಬೋದು, ಅಥವಾ ಶಾಫ್ಟ್ ಡೀಲ್ ಮಾಡ್ತಿರ್ಬೋದು. ಅದರಲ್ಲಿ ನಾವು ಒಂದು ಸೆಕ್ಷನ್ ತಗೊಳ್ತೀವಿ. ಸೆಕ್ಷನ್ ತಗೊಂಡಾಗ ಆ ಒಂದು ಸೆಕ್ಷನ್ ಏನಿರ್ತದಲ್ಲ, ಸ್ಮಾಲ್ ಸೆಕ್ಷನ್ ಇರ್ತದೆ, ಅದ್ರದ್ದು ಥಿಕ್ನೆಸ್ ಕೂಡ ಇನ್ಫೈನೈಟೆಸಿಮಲಿ ಸ್ಮಾಲ್ ಅಂತ ತಗೊಂಡು ಒಂದು ಸೆಕ್ಷನ್ ತಗೊಂಡಿರ್ತೀವಿ. ದೇರ್ ಫೋರ್ ನಾವು ಸೆಂಟ್ರಾಯ್ಡ್ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡಕ್ಕೆ ಶುರು ಮಾಡ್ತೀವಿ. ಬಟ್ ಕಾಮನ್ ಪ್ರಾಕ್ಟೀಸ್ ಆಗಿರ್ತದ CG ಅಂತ ಕರಿತಿರ್ತೀವಿ ನಾವು. ಈಗ ಒಂದು ಏರಿಯಾ ಬರಿತೀವಿ, ಈಗ ಒಂದು ಏರಿಯಾ ಬರೆದ್ರೆ ರೆಕ್ಟ್ಯಾಂಗಲ್, ಇದ್ರ CG ಎಲ್ಲೈತಪ್ಪ ಅಂತ ಕೇಳ್ತೀವಿ. ಇಲ್ಲ ಐತ್ರಿ ಸರ್ ಅಂತ ಹೇಳ್ತೀರಿ, ಹೌದಾ? ಬಟ್ ಆಕ್ಚುಲಿ ಏರಿಯಾ ಬರ್ದಾದ್ರೆ CG ಎಲ್ಲೈತಿ ಅಂತಂದ್ರೆ ನೀವು ಏನ್ ಅನ್ಬೇಕು ಗೊತ್ತಾ, ನೆಕ್ಸ್ಟ್ ಟೈಮಿಂದ ಸರ್ ಯುವರ್ ಕ್ವಶನ್ ಇಸ್ ರಾಂಗ್ ಅನ್ಬೇಕು. ಹೌದಾ? ಯಾಕಪ್ಪ ರಾಂಗು ಅಂತ ಹೇಳಿದ್ರೆ, ಸರ್ ಏರಿಯಾಕ್ಕೆ CG ಇರಂಗಿಲ್ರಿ, ಅದಕ್ಕೆ ಸೆಂಟ್ರಾಯ್ಡ್ ಇರ್ತದ್ರಿ ಅಂತ ಹೇಳ್ಬೇಕು. ಹೌದಾ? ಅದು ಸಲ ಟೀಚ್ ಮಾಡೋ ಹೊತ್ನಾಗೂ ಕೂಡ ನಾವು ಭಾಳ ಹುಷಾರಾಗಿರ್ಬೇಕು. ಹುಡುಗರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ನಾವು ಏನಂತ, ಸೆಂಟ್ರಾಯ್ಡ್ ಅಂತ. ಬಟ್ ನಾವೇ ಏನು ಮಾಡ್ಬಿಡ್ತೀವಿ, CG ಅಂತ. ಲೆಟ್ ಅಸ್ ಕನ್ಸಿಡರ್ T ಸೆಕ್ಷನ್ ಅಂತೀವಿ. ಯಾಸ್ ಸರ್ ಅಂತ ಹುಡುಗರು ಫೈಂಡ್ ಔಟ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿಸ್ ಸೆಕ್ಷನ್ ಅಂತೀವಿ. ಬಟ್ ಅವಾಗ ಹುಡುಗರು ಅನ್ಬೇಕು, ಸರ್ ಇದ್ರ ಸೆಂಟರ್ ಆಫ್ ಗ್ರಾವಿಟಿ ಬರಂಗಿಲ್ರಿ. ಯಾಕೆ ಬರಂಗಿಲ್ರಿ ಅಂತಂದ್ರೆ, ಸರ್ ಇದು ಏರಿಯಾ ಅಲ್ರಿ, ಇದ್ರದ್ದು ಸೆಂಟ್ರಾಯ್ಡ್ ಬರ್ತೈತಲ್ರಿ ಅಂತ ಏನಾರ ಹೇಳಿದ್ರೆ ಬೈದ್ ಬಿಡ್ತೀವಿ ನೀವು. ಎರಡು ಒಂದ ಕುಂತ್ಕ ಅಂತ. ಈ ಎರಡು ಒಂದ ಕುಂತ್ಕೋ ಅಂತ ಹೇಳಿ ಬೈದ್ ಕುಂದಿರ್ಸಿರ್ತೀವಲ್ಲ, ಅವ್ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಬಂದು ತಪ್ಪು ಮಾಡ್ಬಿಡ್ತಾನ. ನಮ್ಮ ಸರ್ ಎರಡು ಒಂದ ಅಂತ ಹೇಳ್ಯಾರ, ಅಥವಾ ನಾನು ಬೈದಾರ ಆ ಟೈಮ್ನೊಳಗೆ ಅಂತೇಳಿ. ಬಟ್ ಅವ್ ಎರಡು ಒಂದ ಅಲ್ಲ. CG ಅಂತಂದ್ರ ಸೆಂಟರ್ ಆಫ್ ಗ್ರಾವಿಟಿ ಮಾಸ್ ಕನ್ಸಿಡರ್ ಮಾಡಿದಾಗ, ಸೆಂಟ್ರಾಯ್ಡ್ ಅಂತಂದ್ರ ಮಾಸ್ ಇಗ್ನೋರ್ ಮಾಡಿ ಏರಿಯಾ ಕನ್ಸಿಡರ್ ಮಾಡಿದಾಗ. CG ಮತ್ತು ಏರಿಯಾ ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಈಗ ಏನ್ ಮಾಡೋಣ ಅಂದ್ರೆ, ಪರ್ಟಿಕ್ಯುಲರ್ ನಮ್ಗೆ ಏರಿಯಾನ ಭಾಳ ವರ್ಕಿಗೆ ಬರ್ತದ. ಮುಂದ್ಗಡೆ ಎಲ್ಲ ನೀವು ಎಲ್ಲ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರ ಏರಿಯಾಗಳದ್ದು ಸೆಂಟ್ರಾಯ್ಡ್ ಅನ್ನ ನಾವು ಕಂಡುಹಿಡಿಬೇಕಾಗ್ತದ. ಹಾಗಾಗಿ ಸಮ್ ಫಿಕ್ಸ್ಡ್ ಸೆಂಟ್ರಾಯ್ಡ್ ಏರಿಯಾ ಇವು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ರೆಕ್ಟ್ಯಾಂಗಲ್ ಅದ ಅಂತ ತಿಳ್ಕೊಳ್ರಿ. ಅದರದ್ದು ಏರಿಯಾ ಏನಿರ್ತದ ಅಂದ್ರೆ B × D ಇರ್ತದ. ಇದು B ಮತ್ತೆ ಇದು D ಇತ್ತಂದ್ರೆ ಇದು B × D ಇರ್ತದ. ಇದ್ರದ್ದು ಸೆಂಟ್ರಾಯ್ಡ್ ಇಲ್ಲಿ ಇರ್ತದ. ಇದು ಡಿಸ್ಟೆನ್ಸ್ B ಇತ್ತಂದ್ರೆ ಇದು B/2, ಈ ಕಡೆಗೆ B/2, ಇದು ಇಲ್ಲಿಂದ ಇಲ್ಲಿಗೆ D/2, ಇಲ್ಲಿಂದ ಇಲ್ಲಿಗೆ D/2. ಹೌದಾ? ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಸೆಕೆಂಡ್ ಏನಂತಂದ್ರೆ, ಇದು ಆದ್ಮೇಲೆ ಸ್ಕ್ವೇರ್ ತಗೊಳ್ಳೋಣ. ಸ್ಕ್ವೇರ್ ಅಂತಂದ್ರೆ ಏನು, ಎರಡು ಕಡೆಗೆ ಸೇಮ್ ಇರ್ತದ. ಇದನ್ನ A ಅಂತ ಕರೀರಿ, ಇದನ್ನ A ಅಂತ ಕರೆದ್ರೆ ಅದರ ಸೆಂಟ್ರಾಯ್ಡ್ ಇಲ್ಲಿ ಇರ್ತದ. ಇದ್ರದ್ದು ಏರಿಯಾ A × A = A² ಆಗ್ತದ. ಇದ್ರದ್ದು CG ಎಲ್ಲಿ ಇರ್ತದ, ಮತ್ತೆ ನಾ ತಪ್ಪು ಮಾಡಿದ್ ನೋಡು, ಇದ್ರದ್ದು ಸೆಂಟ್ರಾಯ್ಡ್ ಎಲ್ಲಿ ಇರ್ತದ, A/2 ಮತ್ತೆ A/2 ಇರ್ತದ. ಹಂಗ ಈ ಕಡೆನೂ ಕೂಡ A/2 ಇರ್ತದ. ಅರ್ಥದ? ನೆಕ್ಸ್ಟ್ ಸ್ವಲ್ಪ ಕಾಂಪ್ಲಿಕೇಶನ್ಗೆ ಹೋಗೋಣ. ಸ್ವಲ್ಪ ಕಾಂಪ್ಲಿಕೇಶನ್ ಅಂದ್ರೆ, ವಿ ವಿಲ್ ಟೇಕ್ ಅ ಟ್ರಯಾಂಗಲ್. ಟ್ರಯಾಂಗಲ್ ಅಲ್ಲಿ ಬಹಳ ಟೈಪ್ ಬರ್ತವೆ, ನಮ್ಮ ಹುಡುಗರು ಕನ್ಫ್ಯೂಸ್ ಆಗದ ಇಲ್ಲಿ. ಓಕೆ, ಒಂದನೇ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಒಂದು ಕಡೆಗೆ ಆಂಗಲ್ ಜಾಸ್ತಿ ಇರ್ತದ, ಇನ್ನೊಂದು ಕಡೆಗೆ
ಬೇರೆ ಆ್ಯಂಗಲ್ ಇರಲ್ಲ ಜಾಸ್ತಿ ಅಲ್ಲ, ಇವ್ರು ಒಂದು ಕಡೆಗೆ ಆ್ಯಂಗಲ್ 90 ಡಿಗ್ರಿ ಇರ್ತದ. ಹಿಂಗಿತ್ತು ಅಂತಂದ್ರೆ 90 ಡಿಗ್ರಿ ಸಮೀಪ ಸಿ ಜಿ ಇರ್ತದ. 90 ಡಿಗ್ರಿ ಸಮೀಪ ಎಲ್ಲಿರ್ತದ? ಸಿ ಜಿ ಇರ್ತದ. ಹಾಗಾದ್ರೆ ಇದು 90 ಡಿಗ್ರಿ ಆ್ಯಂಗಲ್ ಇಂದ 1/3 ಇರ್ತದ. ಈ ಕಡೆ ಅವೇ ಫ್ರಮ್ ದ ಅಪೆಕ್ಸ್ ಇಂದ ಇದು 2/3 ಇರ್ತದ. ಅಪೆಕ್ಸ್ ಇಂದ 2/3 ಇರ್ತದ. 90 ಡಿಗ್ರಿ ಆ್ಯಂಗಲ್ ಇಂದ 1/3 ಇರ್ತದ. 1/3 2/3 ಏನ್ರಿ ಅಂದ್ರೆ ಇದು ರೀ. ಇದೇನು ಇದಕ್ಕೆ ಏನಂತೀರಿ? ಬಿ ಅಂತೀರಿ ಅಂತಂದ್ರ ಇದು b/3 ಇರ್ತದ, ಇದು 2b/3 ಇರ್ತದ. ಹಂಗ ಈ ಕಡೆ ಇದನ್ನ ಏನಾದ್ರು ಹೆಚ್ ಅಂತ ತಿಳ್ಕೊಂಡ್ರೆ ಇದು ಎಷ್ಟಿರ್ತದ? ಇದು h/3 ಇರ್ತದ, ಇದು 2h/3 ಇರ್ತದ. ಅರ್ಥಾಯ್ತಾ? ಇದು ಒನ್ ಟೈಪ್ ಆಫ್ ಟ್ರಯಾಂಗಲ್ ಆಯ್ತು. ಇನ್ನೊಂದು ಟೈಪ್ ಆಫ್ ಟ್ರಯಾಂಗಲ್ ಹೆಂಗ್ ಬರ್ತದ ಅಂದ್ರೆ ಇದು ಅಸಿಮೆಟ್ರಿಕ್ ಟ್ರಯಾಂಗಲ್ ಅಂತಾರೆ. ಯಾಕಂದ್ರೆ ಇಲ್ಲೊಂದು ಏನಾರ ಆಕ್ಸಿಸ್ ತಗೊಂಡ್ರ ಈ ಕಡೆದು ಸೇಮ್ ಇಲ್ಲ. ಈ ಕಡೆ ದೊಡ್ಡ ಪಾರ್ಟ್ ಇದಲ್ಲ, ಇಲ್ಲಿ ಸಿ ಜಿ ಇರ್ತದ. ದೊಡ್ಡ ಪಾರ್ಟ್ಗೆ ಸಮೀಪ ಇರ್ತಾ ಸಿ ಜಿ ಇರ್ತದ. ದೊಡ್ಡ ಪಾರ್ಟಿಗೆ ಸಮೀಪ ಏನಿರ್ತದ? ಸಿ ಜಿ ಇರ್ತದ. ಇದ್ರದ್ದು ಡೈಮೆನ್ಷನ್ಸ್ ಗೊತ್ತದ ಅಂತ ತಿಳ್ಕೊಡ್ರಿ. ಇದು ಏನಂದ್ರೆ ಇದಕ್ಕೆ ಎಲ್ ಅಂತ ಕರೆಯೋಣ, ಇದಕ್ಕೆ ಎಲ್ ಅಂತ ಕರೆಯೋಣ, ಇದಕ್ಕೆ ಏನಂತ ಕರೆಯೋಣ? ಹೆಚ್ ಅಂತ ಕರೆಯೋಣ. ಓಕೆನಾ? ಆಮೇಲೆ ಈ ಡಿಸ್ಟೆನ್ಸ್ ಇಂದ ಈ ಡಿಸ್ಟೆನ್ಸ್ ತನಕ ಇದಕ್ಕೆ ಎ ಅಂತ ಕರೆಯೋಣ. ಆಮೇಲೆ ಈ ಡಿಸ್ಟೆನ್ಸ್ಗೆ ಬಿ ಅಂತ ಕರೆಯೋಣ. ಹಿಂಗೇನಾದ್ರು ಇತ್ತು ಅಂತಂದ್ರೆ ಸಿ ಜಿ ಎಲ್ ಇರ್ತದ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು l+a/3 ಇರ್ತದ. ಈ ಕಡೆಯಿಂದ ಈ ಕಡೆಗೆ ಡಿಸ್ಟೆನ್ಸು l+b/3 ಇರ್ತದ. ಇದು ಎಸ್ ಎ ಒಳಗಡೆ ಈಸಿ ಆಗ್ತದ, ಯೂಸ್ ಮಾಡ್ಬೇಕಾಗ್ತದ. ಸ್ಟ್ರಕ್ಚರಲ್ ಅನಾಲಿಸಿಸ್ ಒಳಗಡೆ ಈ ಟ್ರಯಾಗ್ರಾಮ್ ಬರ್ತಿರ್ತದ ಒಮ್ಮೊಮ್ಮೆ. ಓಕೆನಾ? ಎಲ್ಲಿ ಅಂತಂದ್ರ ನಿಮ್ಗೆ ಸಿಂಪ್ಲಿ ಸಪೋರ್ಟೆಡ್ ಬೀಮು ಎಕ್ಸೆಂಟ್ರಿಕ್ ಲೋಡಿಂಗ್ ಏನ್ರಿ ಇತ್ತು ಅಂದ್ರೆ ಇದಕ್ಕೆ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತದ. ಸಮ್ ಟೈಮ್ಸ್ ಬೆಂಡಿಂಗ್ ಮೂವ್ಮೆಂಟ್ ಅದು ಸಿ ಜಿ ಬೇಕಾಗ್ತದೆ. ಓಕೆ, ಅಂತ ಟೈಮ್ನಲ್ಲಿ ನೆನ್ಪಿಟ್ಕೊಡ್ರಿ. ಹೌದಾ? ಇದು ಕರೆಕ್ಟ್ ಆಯ್ತು ತಪ್ಪಾಯ್ತು ಅಂತಂದ್ರೆ ಇವೆರಡನ್ನು ಕೂಡಿಸ್ರಿ. ಇವೆರಡು ಕೂಡಿಸಿರಿ ನಿಮ್ಗೆ ಎಲ್ಲ ಆನ್ಸರ್ ಬರ್ಬೇಕು ನೋಡಿ. l+a/3 l+b/3 ಕೂಡಿಸಿರಿ. ಕೆಳಗಡೆ 3 ಸೇಮ್ ಅದ. l+a+b+l ಆಗ್ತದ. l 2l, a+b is also l, 3l, 3l/l is 3l/3 is 3 ಕ್ಯಾನ್ಸಲ್ l. ಓಕೆನಾ? ದಿಸ್ ಇಸ್ ಆನ್ಸರ್. ಅಂದ್ರೆ ಇದು ಕರೆಕ್ಟ್ ಐತೆ ಆನ್ಸರು. ಎಚ್ ಸಿಕ್ತು, ಎಲ್ ಸಿಕ್ತು, ಮುಗೀತು. ಈ ಡೈರೆಕ್ಷನ್ ಒಳಗೆ ಹೇಳ್ರಿ ಸರ್ ಇದ್ರದ್ದು ಹೈಟ್ ಎಷ್ಟದ ಅಂದ್ರೆ ಇದು ಇಲ್ಲಿ ಕಾಮನ್ ಇದೆ. ಏನಂದ್ರ ಇದು h/3 ಇರ್ತದ, ಇದು 2h/3 ಇರ್ತದ. ಮತ್ತೆ ಇಲ್ಲಿ ಹಂಗೆಲ್ಲ ಫಾರ್ಮುಲಾ ಹಾಕೋಬಾರ್ದು. ಒಂದ್ ಕಡೆಗೆ ಸೇಮ್ ಹಳೇದಿದ್ದಂಗ ಇಲ್ಲಿ ಕೆಳಗಡೆಗೆ ಏನೈತಂದ್ರೆ ಸ್ವಲ್ಪ ಚೇಂಜ್ ಆಗ್ತದ. ಇದು ಒನ್ ಟೈಪ್ ಆಫ್ ಟ್ರಯಾಂಗಲ್ ಆಯ್ತು. ಇನ್ನೊಂದು ಟ್ರಯಾಂಗಲ್ ಬರ್ತದ ಸಿಮೆಟ್ರಿಕ್ ಟ್ರಯಾಂಗಲ್ ಅಂತೇಳಿ. ಸಿಮೆಟ್ರಿಕ್ ಟ್ರಯಾಂಗಲ್ ಅಂದ್ರೆ ಹಿಂಗಿರ್ತದ. ಅಂದ್ರ ಇಲ್ಲಿಗೆ ಏನಾದ್ರು ಲೈನ್ ಡ್ರಾ ಮಾಡಿದ್ರೆ ಈ ಕಡೆಗೆ ಸೇಮ್ ಇರ್ತದ. ಅಂದ್ರ ಇದ್ರದ್ದು ಸಿ ಜಿ ಇಲ್ಲಿ ಬರ್ತದ, ಇದ್ರದ್ದು ಸಿ ಜಿ ಇಲ್ಲಿ ಬರ್ತದ. ಈ ಸಿ ಜಿದು ಡಿಸ್ಟೆನ್ಸ್ ಎಷ್ಟಿರ್ತದ ಅಂದ್ರ ಇಫ್ ಇಟ್ ಇಸ್ ಬೇಸ್ ಬಿ, ದಿಸ್ ಇಸ್ b/2 ಮತ್ತೆ ಇದು b/2 ಇರ್ತದ. ಕರೆಕ್ಟ್ ಅರ್ಧಕ್ಕೆ ಇರ್ತದ ಅದು, ಯಾಕಂದ್ರೆ ಸಿಮೆಟ್ರಿ ಐತಿ. ಹಂಗಾರ ವರ್ಟಿಕಲ್ ಎಷ್ಟಿರ್ತದ ಅಂದ್ರೆ ಇದು ಮತ್ತೆ h/3 ಇರ್ತದ, ಮತ್ತೆ ಇದು 2h/3 ಇರ್ತದ. ಅರ್ಥ ಆಯ್ತಾ? ಓಕೆ, ಈ ಟೈಪ್ ಟ್ರಯಾಂಗಲ್ಸ್ ನಮಗೆ ಗೊತ್ತದವ. ಸರ ಒಂದು ಟ್ರಯಾಂಗಲ್ ಕೊಡ್ತೀನಿ ಅದ್ರದ್ದು ಹೇಳ್ರಿ ನೋಡಮ್ಮ ಅಂತಂದು ನೀವೇನಾದ್ರೂ ಹಿಂಗೆ ಕೊಟ್ರಿ ಅಂತ ತಿಳ್ಕೊಡ್ರಿ. ಇದು ಏನೂ ಇಲ್ಲ, ಇದ್ರೊಳಗಡೆ ಎಲ್ಲಿಂದ ಹೇಳ್ಬೇಕ್ರಿ? ಇದನ್ನ ಬೇಸ್ ಅಂತ ತಗೊಳ್ಳಿ, ಇದನ್ನ ಬೇಸ್ ಅಂತ ತಗೊಳ್ಳಿ, ಇದನ್ನ ಬೇಸ್ ಅಂತ ತಗೊಳ್ಳಿ, ಅದು ಯಾವ ಫಾರ್ಮುಲಾ ಹಾಕ್ಲಿ, ಹಿಂಗೆ ಏನಾರ ಕನ್ಫ್ಯೂಸ್ ಇತ್ತಂದ್ರೆ ಒಂದು ಥಿಯರಿ ಏನು ಹೇಳ್ತದೆ ಗೊತ್ತಾ? ಇಲ್ಲೊಂದು ಆ್ಯಂಗಲ್ ಐತಲ್ಲಪ್ಪ, ಆಯ್ತ್ರಿ, ಈ ಆ್ಯಂಗಲ್ನ ಕರೆಕ್ಟ್ ಅರ್ಧ ಮಾಡ್ಕೊಂಡು ಒಂದು ಲೈನ್ ಹೇಳಿ. ಯಸ್, ಇದಕ್ಕೆ ಏನಂದ್ರೆ ಬೈಸೆಕ್ಟರ್ ಆಫ್ ಎನ್ ಆ್ಯಂಗಲ್ ಅಂತಾರೆ. ಇದಕ್ಕೆ ಈ ಲೈನ್ ಏನಂದ್ರೆ ಇದಕ್ಕೆ ಬೈಸೆಕ್ಟ್ ಮಾಡೋದು. ಇದನ್ನ ಬೈ ಅಂದ್ರೆ ಎರಡು ಮಾಡೈತದ. ಓಕೆ, ಇಲ್ಲೊಂದು ಆ್ಯಂಗಲ್ ಐತಾ? ಹೌದು, ಈ ಆ್ಯಂಗಲ್ನ ಬೈಸೆಕ್ಟ್ ಮಾಡ್ಕೋ ಅಂತ ಹೇಳ್ತಾರ. ನೆಕ್ಸ್ಟ್ ಇಲ್ಲೊಂದು ಆ್ಯಂಗಲ್ ಐತಾ? ಹೌದ್ರಿ, ಈ ಆ್ಯಂಗಲನ್ನು ಬೈಸೆಕ್ಟ್ ಮಾಡ್ಕೋ ಅಂತ ಹೇಳ್ತಾರ. ಅವಾಗ ಅವನು ಅಷ್ಟು ಬೈಸೆಕ್ಟ್ ಮಾಡಿದಾಗ ಮೂರೂ ಕೂಡಿ ಒಂದು ಕಡೆ ಕೂಡ್ದವು. ಒಂದು ಕಡೆ ಕೂಡಿದ್ವು ಅಂದ್ರೆ ಅದಕ್ಕೆ ಅಲ್ಲಿ ಸಿ ಜಿ ಇರ್ತದ ಅಂತ ಅರ್ಥ. ಅಲ್ಲಿ ಸೆಂಟ್ರಾಯ್ಡ್ ಇರ್ತದ. ಇದು ಫಾರ್ಮುಲಾ ಇಲ್ಲ, ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್. therefore formula is good. Okay, now next we'll go to the next diagram. ನೆಕ್ಸ್ಟ್ ಡಯಾಗ್ರಾಮ್ ಯಾವುದಂದ್ರೆ ಸರ್ಕಲಿಗೆ ಬರೋಣ. ಸರ್ಕಲ್ ನೋಡ್ರಿ, ಈ ಸರ್ಕ್ಯುಲರ್ ಅದ. ಇದ್ರದ್ದು ಸಿ ಜಿ ಇಲ್ಲಿ ಇರ್ತದ. ಇದ್ರದ್ದು ಡಯಾಮೀಟರ್ ಡಿ ಅಂತ ಕರೆದ್ರೆ ಈ ಡಿಸ್ಟೆನ್ಸ್ ಎಷ್ಟಿರ್ತದ? d/2 ಇರ್ತದ. ಇದಕ್ಕೂ ಎಷ್ಟಿರ್ತದ? ಇದು d/2 ಇರ್ತದ. d/2ಗ ರೇಡಿಯಸ್ ಅಂತಲೂ ಕರಿಬೋದು. ಇದಕ್ಕೆ ರೇಡಿಯಸ್ ಅಂತ ಕರೀತಾರೆ. ಅರ್ಥದ? ಇದು ಸರ್ಕಲ್ಗೆ ಆಯ್ತು. ನೆಕ್ಸ್ಟ್ ಯಾವ ಡೈರೆಕ್ಷನ್ ಅಲ್ಲಿ ತೊಗೊಂಡ್ರು ಇದೇ ಇರ್ತದೆ. ನೆಕ್ಸ್ಟ್ ಸೆಮಿ ಸರ್ಕಲ್ ನೋಡೋಣ. ಸೆಮಿ ಸರ್ಕಲ್ಗೆ ಸಿ ಜಿ ಇಲ್ಲಿ ಇರ್ತದೆ. ಯಾಕಂದ್ರೆ ಇದು ಸಿಮೆಟ್ರಿಕ್ ಐತಲ್ಲ, ಸಿಮೆಟ್ರಿಕ್ ಅದ ಅಂದ್ರೆ ಇಲ್ಲಿ ಇರ್ತದ ಸಿ ಜಿ. ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿರ್ತದ? ಮತ್ತೆ ಇದು d/2 ಇರ್ತದ, ಇದು d/2 ಇರ್ತದ. ಬಟ್ ಕ್ವಶನ್ ಇರೋದ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿರ್ತದ ಅನ್ನೋದ ನಮ್ಮ ಹುಡುಗರಿಗೆ ಭಾಳ ಮೋಸ್ಟ್ ಕನ್ಫ್ಯೂಸಿಂಗು.
ನಮ್ಮ ಹುಡುಗರಿಗೆ ಮೋಸ್ಟ್ ಕನ್ಫ್ಯೂಸಿಂಗ್ ಅಂತೇಳಿ ಎಕ್ಸಾಮ್ನರ್ಗೆ ಅವ್ರಿಗೆ ಗೊತ್ತಿರ್ತದ. ಅದಕ್ಕಾಗಿ ಅವ್ರೇನು ಮಾಡ್ತಾರ, ಅಲ್ಲಿ ನಿಮ್ಗೆ ಡೌಟ್ಸ್ ಕ್ರಿಯೇಟ್ ಮಾಡಿ ಒಂದು 4-5 ಕ್ವಶನ್ ಕೊಡ್ತಾರೆ. ನಾನು ಹಂಗೆ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ನೋಡೋಣ ಏನಾಗುತ್ತಾ. 4r/3π ಅಂತ ಒಂದು ಕೊಡ್ತಾರ, 3r/4π ಅಂತ ಒಂದು ಕೊಡ್ತಾರ, 8r/4π ಅಂತ ಒಂದು ಕೊಡ್ತಾರ, 2r/4π ಅಂತೇಳಿ ಇನ್ನೊಂದು ಕೊಡ್ತಾರ. ಅವಾಗ ನಿಮ್ಗೆ 4π, ಅವಾಗ ನಿಮ್ಗೆ ಇದನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ತಾರೆ. ಸರ್ ಇದನ್ನ ಎಲ್ಲಿ ನೋಡಿಲ್ಲ, ಆಪ್ಷನ್ ಗಲತ್ತೈತಿ. ಇದನ್ನ ನಾವು ಎಲ್ಲಿ ನೋಡಿಲ್ಲ, ಆಪ್ಷನ್ ಗಲತ್ತೈತಿ. ಇಲ್ಲಿ ನೋಡಿ 4 1 4 2 ಹೊಡಿಬೋದಿತ್ತಲ್ಲ, ಹೊಡಿಲಾರ್ದ ಕೊಟ್ಟನ ತಪ್ಪಾಯ್ತದ. ಇಲ್ಲಿನ 2 1 2 2 ಹೊಡಿಬೋದಿತ್ತ, ಹೊಡಿಲಾರ್ದ ಕೊಟ್ಟನ ತಪ್ಪಾಯ್ತದ. ಇವೆರಡು ಆಪ್ಷನ್ ಎಲಿಮಿನೇಟ್ ಮಾಡಿದ್ವಿ. ಬಟ್ ಡೌಟ್ ಬರ್ತದ 4r/3πನೋ 3r/4πನೋ ಇವೆರಡಕ್ಕೂ ಬಂದು ನಮ್ಗೆ ನಿಂತು ಬಿಡ್ತದ. ಮೋಸ್ಟ್ ಆಫ್ ದ ಟೈಮ್ ಲಕ್ ಡಿಸೈಡ್ ಮಾಡ್ತದ. ನಮ್ಮ ಲಕ್ ಸರಿಗಿಲ್ಲ ಅಂತಂದ್ರೆ ಒಂದು ಕ್ಲಿಕ್ ಮಾಡಿ ತಪ್ಪಾಗ್ಬಿಡ್ತದ. ಅದಕ್ಕೆ ನಾವು ಇಲ್ಲಿ ಏನು ನೆನ್ಪಿಡ್ಬೇಕಂದ್ರೆ ಫೆರಾರಿ ಕಾರ್ ಗೊತ್ತದ, ಫೆರಾರಿ. ಒಬ್ಬ ಬಡವ ಇದ್ನಂತ. ಆ ಬಡವ ಏನ್ ಮಾಡಿದ್ನಂತ, ಒಂದೆಲ್ಲ ರೊಕ್ಕ ಗೊಳೆ ಮಾಡಿ ಕೂಡಿ ಹಾಕಿ ಒಂದು ಫೆರಾರಿ ಕಾರ್ ತಗೊಂಡಂತ. ಫೆರಾರಿ ಕಾರ್ ತಗೊಂಡ ತಕ್ಷಣ ಅವನು 3 ನಾಮ ಬಡ್ಕೊಂಡು ಹೋದ್ನಂತ. ಆತ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಇದನ್ನ ಈ ಕತೆ ನೆನ್ಪಿಟ್ಕೋಬೇಕು. ಇಲ್ಲಿ ಏನ್ ಹೇಳ್ತಾರೆ, ಫೆರಾರಿ ಏನಿದು, ಫೆರಾರಿ ತಗೊಂಡ್ರ 3 ನಾಮ 3π ಅದ. ಬಟ್ ಇದು 2 ಉದ್ದ ನಾಮ 1 ಅಡ್ಡ ನಾಮ ಇಟ್ಕೋಬೇಕು ಅಂದಾಗ ನೀವು 3 ನಾಮಗಳು ಕೊಡ್ತಾವ. ಅಂದ್ರ 4r/3π ಇಸ್ ದ ಕರೆಕ್ಟ್ ಆನ್ಸರ್. ಇದು 3r/4π ಐತಿ. ಯಾರ 3r ಅಂತೇಳಿ ಕಾರ್ ಇಲ್ಲ, ಅದಕ್ಕೆ 4r ಕಾರ್ ಐತಿ. 4r/3π ಯು ಕ್ಯಾನ್ ರಿಮೆಂಬರ್. ಅರ್ಥ, 4r/3π. ನೆಕ್ಸ್ಟ್ ಬರ್ತದ ಇನ್ನೊಂದು ಡಯಾಗ್ರಾಮ್. ಈಗ ಸ್ವಲ್ಪ ಪ್ಯಾರಾಬೋಲಾ ಕಡೆಗೆ ಹೋಗೋಣ. ಇವು ಸ್ಟ್ಯಾಂಡರ್ಡ್ ಡಯಾಗ್ರಾಮ್ಸ್ ಆಯ್ತು. ಪ್ಯಾರಾಬೋಲಾ ಕಡೆಗೆ ಹೋಗೋಣ. ಪ್ಯಾರಾಬೋಲಾದ ಒಂದು ಡಯಾಗ್ರಾಮ್ ಇರ್ತದ, ಅದು ಹಿಂಗಿತ್ತು ಅಂತ ತಿಳ್ಕೊಳ್ಳಿ. ಹಿಂಗ ಪ್ಯಾರಾಬೋಲಾ ಇತ್ತು ಅಂತಂದ್ರೆ ನೆಕ್ಸ್ಟ್ ಬರ್ತದ ಇರ್ರೆಗ್ಯುಲರ್ ಶೇಪ್ ಅದು ತಗೊಳ್ಳೋಣ. ಇರ್ರೆಗ್ಯುಲರ್ ಶೇಪ್ ಅನ್ನೋದಕ್ಕಿಂತ ಇರ್ರೆಗ್ಯುಲರ್ ಶೇಪ್ ಅಂತಂದ್ರೆ ಹೀಗಿದ ಅಂತ ತಿಳ್ಕೊಳ್ಳಿ. ಇದ್ರದ್ದು CG ಹೆಂಗ್ ಕಂಡು ಹಿಡಿಯೋದು ಅಂತಂದ್ರೆ, ಜಸ್ಟ್ ಯು ನೇಲ್ ದಿಸ್ ಏರಿಯಾ ಅಂದ್ರೆ ಅದೊಂದು ಪ್ಲೇನ್ ತಗೊಂಡು ಒಂದ್ ಕಡೆಗೆ ಅದನ್ನ ನೇಲ್ ಮಾಡಿ, ಅದನ್ನ ನೇಲ್ ಮಾಡಿದಾಗ ಅದು ಇದು ಬೇಡ. ಓಕೆ, ನೆಕ್ಸ್ಟ್ ವಿ ವಿಲ್ ಗೋ ಟು ಕಂಪೋಸಿಟ್ ಏರಿಯಾ. ಕಂಪೋಸಿಟ್ ಅಂದ್ರೆ ರೆಗ್ಯುಲರ್ ಏರಿಯಾಸ್ ಗೊತ್ತು. ರೆಗ್ಯುಲರ್ ಏರಿಯಾಸ್ ಯಾವುದು, ಒಂದು ರೆಕ್ಟಾಂಗಲ್, ಇನ್ನೊಂದು ಸ್ಕ್ವೇರ್, ಇನ್ನೂ ಒಂದು ಟ್ರಯಾಂಗಲ್, ಯಾವ್ದಾರ ಟೈಪ್ ಇರ್ಬೋದು. ಪ್ಲಸ್ ಇದಾದ್ಮೇಲೆ ನೆಕ್ಸ್ಟ್ ಬರ್ತದ ಸರ್ಕ್ಯುಲರು, ಹೌದಾ, ಸೆಮಿ ಸರ್ಕ್ಯುಲರು ಅಥವಾ ಕ್ವಾರ್ಟರ್ ಸರ್ಕ್ಯುಲರ್, ಈ ರೀತಿ ಬರ್ತದೆ. ಕ್ವಾರ್ಟರ್ ಸರ್ಕಲ್ದೊಂದು ಹೇಳ್ಬಿಡ್ತೀನಿ. ಕ್ವಾರ್ಟರ್ ಸರ್ಕಲ್ದು ಸೇಮ್ ಫೆರಾರಿ ಕಾರ್ದ ಇರ್ತದೆ. ಅಂದ್ರೆ ಈ ಡಿಸ್ಟೆನ್ಸು 4r/3π, ಈ ಡಿಸ್ಟೆನ್ಸು ಕೂಡ 4r/3π, ಎರಡು ಕಡೆಗೆ ಸೇಮ್ ಇರ್ತದೆ. ಓಕೆನಾ. ನೆಕ್ಸ್ಟ್ ಇವು ರೆಗ್ಯುಲರ್ ಶೇಪ್ಸ್. ಇವು ಈ ರೆಗ್ಯುಲರ್ ಶೇಪ್ಸ್ ನ ಯೂಸ್ ಮಾಡಿಕೊಂಡು ಕಾಂಪೋಸಿಟ್ ಶೇಪ್ಸ್ ನ ಮಾಡಬಹುದು. ಹೆಂಗಂದ್ರ ಒಂದು ರೆಕ್ಟಾಂಗಲ್ ಅದ, ಇನ್ನ ಒಂದು ಟ್ರಯಾಂಗಲ್, ಸಾರಿ ಸೆಮಿ ಸರ್ಕಲ್ ಅದ. ಈಗ ಇದಕ್ಕ ಒಂದು ಟ್ರಯಾಂಗಲ್ ಅನ್ನ ಕೂಡಿಸಬಹುದು. ಈಗ ಇದೇನಾಯ್ತಲ್ಲ, ಇದ್ರದ್ದು CG ಹೆಂಗ್ ಕಂಡುಹಿಡಬೇಕು ಅಂತಂದ್ರೆ ಪ್ರೊಸೀಜರ್ ಹೇಳ್ತದ. ಫಸ್ಟ್ ರೆಫರೆನ್ಸ್ ಆಕ್ಸೆಸ್ ಮಾರ್ಕ್ ಮಾಡ್ರಿ ಅಂತೇಳಿ. ರೆಫರೆನ್ಸ್ ಆಕ್ಸೆಸ್ ಇಲ್ಲಿ ಹಾಕ್ಬೇಕಂತೇನಿಲ್ಲ, ಎಲ್ಲಾದ್ರೂ ಹಾಕ್ಬೋದು. ಬಟ್ ಐ ಕನ್ಸಿಡರ್ ರೆಫರೆನ್ಸ್ ಆಕ್ಸೆಸ್ ಎಕ್ಸ್ಟ್ರೀಮ್ ಎಡ್ಜಿಗೆ. ಎಕ್ಸ್ಟ್ರೀಮ್ ಎಡ್ಜಿಗೆ ಇದಕ್ಕೆ Y ಆಕ್ಸಿಸ್ ಅನ್ನೋಣ, ಇದಕ್ಕೆ Y ಅನ್ನೋಣ, ಇದಕ್ಕೆ X ಆಕ್ಸಿಸ್ ಅನ್ನೋಣ. ಈಗ ಫಸ್ಟ್ ಇಂಡಿವಿಜುವಲ್ CG ನ ಮಾರ್ಕ್ ಮಾಡಿ ಇಟ್ಕೊಡ್ರಿ. ಈ ಸೆಮಿ ಸರ್ಕಲ್ಗೆ ಇಂಡಿವಿಜುವಲ್ CG ಇಲ್ಲದ, ಈ ಸ್ಕ್ವೇರ್ಗೆ ರೆಕ್ಟಾಂಗಲ್ಗೆ ಇಂಡಿವಿಜುವಲ್ CG ಇಲ್ಲದ, ಈ ಟ್ರಯಾಂಗಲ್ಗೆ ಇಂಡಿವಿಜುವಲ್ CG ಇಲ್ಲದ. ಓಕೆನಾ. ಈಗ ಇದ್ರದ್ದು ಎಂಟೈರ್ ದ CG ಬೇಕಿತ್ತು ಅಂದ್ರೆ X ಬಾರ್ ಅಂತ ಕರೀತಾರೆ. X ಬಾರ್ ಈಕ್ವಲ್ ಟು A1Y1 ಪ್ಲಸ್ A2 ಸಾರಿ A1X1 ಪ್ಲಸ್ A2X2 ಪ್ಲಸ್ A3X3 ಅಂತ ಡಿವೈಡೆಡ್ ಬೈ A1 ಪ್ಲಸ್ A2 ಪ್ಲಸ್ A3 ಅಂತೇಳಿ. ಓಕೆನಾ. ಹಂಗ Y1 ಅಂತಂದ್ರೆ Y ಬಾರ್ ಅಂತಂದ್ರೆ A1Y1 ಪ್ಲಸ್ A2Y2 ಪ್ಲಸ್ A3Y3 ಅಂತೇಳಿ ಡಿವೈಡೆಡ್ ಬೈ A1 ಪ್ಲಸ್ A2 ಪ್ಲಸ್ A3 ಅಂತೇಳಿ. ಓಕೆ. ಇಲ್ಲಿ X1 ಅಂತಂದ್ರೆ ಏನು ಅಂತಂದ್ರೆ ದಟ್ ಇಸ್ ಅ X ಡಿಸ್ಟೆನ್ಸ್ ಫಾರ್ ಅ ಇಂಡಿವಿಜುವಲ್ ಡಯಾಗ್ರಾಮ್. ಈಗ ಇದು ಈ ಟ್ರಯಾಂಗಲ್ ಇಂಡಿವಿಜುವಲ್ ಇಲ್ಲಿ ಅದ ಅಂದ್ರೆ ಇದು X1 ಆಗ್ತದ, ಇದು X2 ಆಗ್ತದ, ಇದು X3 ಆಗ್ತದ. ಅರ್ಥ. ನೆಕ್ಸ್ಟ್ Y1 ಅಂತಂದ್ರೆ ಏನಂದ್ರೆ ಅದೇ CGಗೆನೆ Y ಡೈರೆಕ್ಷನ್ ಅಲ್ಲಿ ಇದು Y1 ಆಗ್ತದ, ಇಲ್ಲಿಂದ ಇಲ್ಲಿಗೆ ಇದು Y2 ಆಗ್ತದ, ಇಲ್ಲಿಂದ ಇಲ್ಲಿಗೆ ಇದು Y3 ಆಗ್ತದ. ಅರ್ಥ. ಅಂದ್ರ ಈಗ X ಬಾರ್ ಮತ್ತು Y ಬಾರ್ ಸಿಕ್ತು. ನಿಮಗೆ ಎಕ್ಸಾಮ್ ಅಲ್ಲಿ ಹಿಂಗ ಕಂಪೋಸಿಟ್ ಕೊಟ್ಟು ಇದ್ರದ್ದು CG ಕಂಡಿಡಿ ಅಂತ ಹೇಳಂಗಿಲ್ಲ. ಓಕೆ. ಮೋಸ್ಟ್ ಪ್ರಾಬ್ಲಮ್ ಹೆಂಗಿರ್ತದೆ ಅಂದ್ರೆ ಸ್ವಲ್ಪ ಥಿಯರಿ ಕೇಳ್ಬೋದು. ಇಲ್ಲಿ ಸ್ವಲ್ಪ ನೋಡಿ, ಇದನ್ನ ನಾವು ಹೆಂಗ್ ಬರಿಬೋದು ಅಂತಂದ್ರೆ ಇದನ್ನ
ಸಮೇಷನ್ ಆಫ್ ಏರಿಯಾ ಇಂಟು ಎಕ್ಸ್ ಅನ್ಬೋದ, ಇದಕ್ಕೆ ಸ್ಮಾಲ್ ಏರಿಯಾ ಒಂದೊಂದು ಏರಿಯಾ ಐ ಕ್ಯಾನ್ ಬಿ ಮೋರ್ ದೆನ್ 1 ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಅಂತ ಕರಿಬಹುದು. ಇದನ್ನೇನಂತ ಕರಿಬಹುದು? ಸಮೇಷನ್ ಆಫ್ ಎ ಐ ಇಂಟು ವೈ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಅಂತ ಕರಿಬಹುದು. ಅಥವಾ ಇದನ್ನ ನಾವು ಇನ್ನೊಂದು ಏನಂತ ಬರಿಬಹುದು ಅಂದ್ರೆ ಸಮೇಷನ್ ಆಫ್ ಎ ಐ ಎಕ್ಸ್ ಐ ಇಸ್ ಈಕ್ವಲ್ ಟು ಎಕ್ಸ್ ಬಾರ್ ಇಂಟು ಎ ಇಂಟು ಎಕ್ಸ್ ಬಾರ್. ಕರೆಕ್ಟಾ? ಈ ಕೆಳಗಡೆ ಇದ್ದದ್ದ ಏರಿಯಾನ ಈ ಕಡೆ ತೊಗೊಂಡ್ಬಂದ್ರೆ ಇದು ಬರ್ತದೆ. ಇಲ್ಲಿ ನೋಡಿ, ಸ್ವಲ್ಪ ನೋಡಿ, ಎ ಐ ಅಂತಂದ್ರೆ A1 ಅಂತ ತಿಳ್ಕೊಳ್ಳಿ. ಇದು ಒಂದು ಫಸ್ಟ್ ಡಯಾಗ್ರಾಮ್ ಅಂತ ತಿಳ್ಕೊಳ್ಳಿ. ಈ ಫಸ್ಟ್ ಡಯಾಗ್ರಾಮ್ ಏರಿಯಾ ಇಸ್ A1. ಈ ಫಸ್ಟ್ ಡಯಾಗ್ರಾಮ್ ಸಿ ಜಿ ಫಾರ್ ದಿಸ್ ಅಬೌಟ್ ವೈ ಆಕ್ಸಿಸ್ ಇದಕ್ಕೆ x1 ಅಂತ ಕರೀತಾರ. ಈ x1 ಏನದಲ್ಲ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದ, ಆ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಅದ. ಹಾಗಾದ್ರೆ ಇದನ್ನ ಏನನ್ಬೋದು ಅಂದ್ರೆ ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ as a moment of area ಅನ್ಬೋದು. moment of area. Sum of all moment of area must be equal to the entire moment of entire area. Moment of entire area. Entire area means this is your centroid formula. Centroid formula ಏನು ಹೇಳ್ರಿ? Sum of moment of area of small areas must be equal to moment of area of the entire area. Moment of entire area, so moment of area of the entire diagram. Okay, then you will get a centroid ಅಂತ ಅರ್ಥ. ಓಕೆನಾ? ಹಂಗ ನೆಕ್ಸ್ಟ್ ಅದೇ ಟೈಪ್ ಇಲ್ಲಿಂದ ತಗೋಬಹುದು, ಬಟ್ ಇನ್ y ಡೈರೆಕ್ಷನ್. ತಿಳಿತಾ? ನೌ ವಿ ವಿಲ್ ಗೋ ಟು ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಈ ವಿಡಿಯೋ ಲೆಕ್ಚರ್ಸ್ ಅಲ್ಲಿ ನಾನು ನಿಮ್ಗೆ ಇದನ್ನ ಮೊಮೆಂಟ್ ಆಫ್ ಇನರ್ಷಿಯನ್ನ ಅರ್ಥ ಮಾಡಿಸೋದು ಸ್ವಲ್ಪ ಟಫ್ ಆಗುತ್ತೆ. ಯಾಕಂದ್ರೆ ನಾ 3D ಅಲ್ಲಿ ಕೆಲವು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಅದರದ್ದು ಫೀಲ್ ಮಾಡಿಸ್ಬೋದು. ಹೌದಾ? ಅದರದ್ದು ಫೀಲ್ ಅನ್ನ ನೀವು ಮಾಡಿಸ್ಬೋದು. ಬಟ್ ಇಲ್ಲಿ 2 ಡೈಮೆನ್ಷನಲ್ ಅಂದ್ರೆ ಈ ಆಡಿಯೋ ಲೆಕ್ಚರ್ ಇದು ಏನದು ವಿಡಿಯೋ ಲೆಕ್ಚರ್ಸ್ ಅಲ್ಲಿ ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಆಗಂಗಿಲ್ಲ. ನೀವು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೇಕಾದ್ರೆ ನೀವು ಅದನ್ನ ಫೀಲ್ ಮಾಡ್ಬೋದು. ಹೆಂಗಂದ್ರೆ ಸ್ಪಿನ್ನರ್ ಇರ್ತೈತಿ ಗೊತ್ತು, ಈಗೀಗ ಹುಡುಗರದ ಟ್ರೆಂಡ್ ಆಗಿಬಿಟ್ಟದ. ಹೌದಲ್ಲ? ಹಿಂಗೊಂದು ಸ್ಪಿನ್ನರ್ ಇರ್ತದ, ಹಿಂಗೆ ಬಂದು ಹಿಂಗೆ ಮೂರು ಇರ್ತಾವ ನೋಡ್ರಿ ಅವು ಸ್ಪಿನ್ನರ್. ಹೌದಾ? ಇಲ್ಲಿ ಒಂದು ಹೆಬ್ಬೆರಳು ಒಂದು ತೋರ್ ಬೆರಳನ್ನ ಕರೆಕ್ಟಾಗಿ ಕೈಗೆ ಹಿಡ್ಕೊಂಡು ಇದನ್ನ ಹಿಂಗೆ ತಿರುಗಿಸ್ತಾರೆ. ತಿರುಗಿಸಿದಾಗ ಅದು ಫುಲ್ ಫಾಸ್ಟ್ ಆಗಿ ತಿರುಗುತ್ತದ. ಲೆಟ್ ಅಸ್ ಕನ್ಸಿಡರ್ ನಿಮ್ದು ಒಂದು ಬೆರಳು ಇಲ್ಲಿ, ಇನ್ನೊಂದು ಬೆರಳು ಇಲ್ಲಿ, ಹಿಂಗೇನಾರ ತಿರುಗಿಸ್ತಾ ಇದ್ರಿ, ನಡಬರ್ಕ ಸ್ಪಿನ್ನರ್ ಇತ್ತು ಅಂತ ತಿಳ್ಕೊಳ್ಳಿ. ಹಿಂಗೆ ತಿರುಗ್ತಾ ಇರ್ತದೆ. ತಿರುಗ್ತಿರ್ಬೇಕಾದ್ರ ಈ ಕೈಯನ್ನ ಸ್ವಲ್ಪ ಈ ಕಡೆಗೆ ಸ್ವಿಂಗ್ ಮಾಡಿ, ಹಿಂಗ ಸ್ವಿಂಗ್ ಮಾಡಿ, ಹಿಂಗ ಸ್ವಿಂಗ್ ಮಾಡ್ತಿರ್ಬೇಕು. ಇದು ತಿರುಗ್ತಾ ಇರಬೇಕು. ಇದು ಫಾಸ್ಟ್ ಆಗಿ ತಿರುಗ್ತಾ ಇದ್ದ ನೀವು ಸ್ವಿಂಗ್ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲಿ ನಿಮಗೆ ಒಂದು ಬೇರೆ ರೀತಿಯ ಒಂದು ಫೀಲ್ ಆಗ್ತದ. ಆ ಫೀಲಿಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತಾರೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರೀತಾರೆ. ಮೊಮೆಂಟ್ ಆಫ್ ಇನರ್ಷಿಯಾ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರೆ, ಈಗ ಸ್ಕೂಟರ್ ಗಾಡಿ ಇರ್ತದ, ಸ್ಕೂಟರ್ ಗಾಡಿ ಅಥವಾ ಆಕ್ಟಿವಾ ಅಂತ ಗಾಡಿ ಇರ್ತಾವ, ಚಿಕ್ಕ ಗಾಲಿಗಳಿರ್ತಾವ. ಅಥವಾ ನಿಮ್ದು ಬುಲೆಟ್ ಅಂತ ಏನ್ರ ಇತ್ತು ಅಂದ್ರೆ ದೊಡ್ಡ ಗಾಲಿಗಳಿರ್ತಾವ. ರೈಟಾ? ಈ ದೊಡ್ಡ ಗಾಲಿಯಿಂದ ಹೋಗ್ತಿರ್ಬೇಕಾದ್ರ ನೀವು ಸ್ವಿಂಗ್ ಅಂದ್ರೆ ನೀವು ಹಿಂಗ ಬೈಕ್ ತಗೋಬೇಕಾದ್ರೆ ಹಿಂಗ್ ಮಲಗಿಸ್ತಿರಲ್ಲ, ಇದು ಮಲಗಿಸೋದನ್ನ ಮಾಡ್ಬೋದು, ಇಲ್ಲಿ ಈಸಿಯಾಗಿ ಮಾಡ್ಬೋದು. ಇದನ್ನ ಮಲಗಿಸಿ ಬಿಟ್ರೆ ಪೂರಾ ನೀವೇ ಮಲ್ಕೊಂಡ್ಬಿಡ್ತೀರಿ. ಅರ್ಥ? ಆಮೇಲೆ ಇದನ್ನ ಬ್ರೇಕ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹೋಗಿ ಸ್ವಲ್ಪ ಕಂಟ್ರೋಲ್ಡ್ ಆಗಿ ನಿಂದಿರ್ತದ. ಇದು ಬ್ರೇಕ್ ಹಾಕಿದ್ರೆ ಇದು ಜಿಗ್ಜಾಗ್ ಆಗಿ ಹೋಗಿ ನಿಮ್ಮನ್ನ ಬೆಳೆಸಿಬಿಡ್ತದ. ಯಾಕಂದ್ರೆ ಚಿಕ್ಕ ಡಯಾಮೀಟರ್ ಇರೋದ್ರಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಆಕ್ಟ್ ಆಗಿ ನಿಮ್ಮನ್ನ ಜಲ್ದಿ ಫಾಲ್ ಮಾಡಿಸ್ತದ. ದೊಡ್ಡ ಏರಿಯಾ ಆದ್ರಿಂದ ಮೊಮೆಂಟ್ ಆಫ್ ಇನರ್ಷಿಯಾ ಜಾಸ್ತಿ ಆಗಿ ನಿಮ್ಮನ್ನ ಸ್ವಲ್ಪ ಸ್ವಿಂಗ್ ಅನ್ನ ಸ್ವಲ್ಪ ಇದ್ರ ಏನಾದ್ರು ಬ್ರೇಕ್ ಹಾಕಿದ್ರೆ ಇದು ಹಿಂಗ ಹೋಗ್ತದ. ಅದೇ ಸ್ಕೂಟಿ ಬ್ರೇಕ್ ಹಾಕಿದ್ರೆ ಅದು ಹಿಂಗ ಹೋಗ್ತದ. ಇನ್ನು ಚಿಕ್ಕ ಗಾಲಿ, ಅದಕ್ಕಿಂತ ಚಿಕ್ಕ ಗಾಲಿ ತಗೊಂಡ್ರೆ ಅದು ಬ್ರೇಕ್ ಹಾಕಿದ್ರೆ ಅದು ಜಿಗ್ಜಾಗ್ ಆಗಿ ಹೋಗ್ತದೆ. ಹಾಗಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಎತ್ತಿನ ಬಂಡಿಗಳಿಗೆ ಗಾಲಿ ಇಷ್ಟು ದೊಡ್ಡದು ಯಾಕೆ ಕೊಡ್ತಾ ಇದ್ರು? ವೀಲ್ ಇರ್ತದಲ್ಲ, ಆ ವೀಲ್ ಇಷ್ಟು ದೊಡ್ಡ ವೀಲನ್ನ ಯಾಕೆ ಕೊಡ್ತಾ ಇದ್ರು ರೈತರು ಅಂತಂದ್ರೆ, ಅಕಸ್ಮಾತ್ ಆಗಿ ಬಹಳ ಸ್ಪೀಡ್ ಆಗಿ ಹೋಗಿ ನಿಂದ್ರಿಸ್ಬೇಕಾಗಿತ್ತು ಎತ್ತುಗಳನ್ನ ಅಂತಂದ್ರೆ, ನಿಂದಿರಿಸಿದ್ರೆ ಇದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಆ ಎತ್ತುಗಳಿಗೆ ಡಿಸ್ಟರ್ಬ್ ಮಾಡಿರಬಾರ್ದು. ಅದ್ರ ಸಲುವಾಗಿ ಅದು ಸ್ಲೋ ಆಗಿ ಅದು ದೊಡ್ಡ ಗಾಲಿಗಳನ್ನ ಕೊಟ್ಟಿರ್ತಾರೆ. ಅರ್ಥಾಯ್ತಾ? ದಟ್ ಈಸ್ ಅ ಸೈನ್ಸ್ ಬಿಹೈಂಡ್ ದಟ್. ಅದೇ ರೀತಿ ನಿಮ್ಮ ಕುಂಬಾರ ಇರ್ತಾನ, ಕುಂಬಾರನ ಗಾಲಿ ದೊಡ್ಡದಿರ್ತದ, ನಡಬರ್ಕ ಮಣ್ಣನ್ನ ಇಟ್ಟು ಇದನ್ನ ತಿರುಗಿಸ್ತಿರ್ತಾನೆ, ಇಲ್ಲೊಂದು ಕೋಲ್ ಇಟ್ಟು ಇದನ್ನ ತಿರುಗಿಸ್ತಿರ್ತಾನೆ. ಆ ಗಾಲಿ ಎಷ್ಟು ದೊಡ್ಡದಿರ್ತದಲ್ಲ ಅಷ್ಟು ಶೇಪ್ ಚೆನ್ನಾಗಿ ಬರ್ತದ.
ಓಕೆ, ಅವನಲ್ಲಿ ಒಂದೇ ಗಾಲಿ ಇರಂಗಿಲ್ಲ, ಅವನಲ್ಲಿ ಭಾಳ ಇರ್ತವೆ. ಒಂದು ಸಣ್ಣ ಗಾಲಿದು ಇರ್ತದ, ಒಂದು ದೊಡ್ಡದು ಇರ್ತದ, ಇನ್ನೊಂದು ಅದಕ್ಕಿಂತ ದೊಡ್ಡದು ಇರ್ತದ. ಅವ ತನ್ನ ಗಡಿಗೆಗಳು ಯಾವ ರೀತಿ ಬೇಕು, ದೊಡ್ಡ ಗಡಿಗೆ ಮಾಡೋಕೆ ಬೇರೆ, ಸಣ್ಣ ಗಡಿಗೆ ಮಾಡೋಕೆ ಬೇರೆ, ಈ ರೀತಿ ಆ ಗಾಲಿಗಳನ್ನು ಅವ ಯೂಸ್ ಮಾಡ್ತಿರ್ತಾನೆ. ದಟ್ ಆಲ್ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ಮೂಮೆಂಟ್ ಆಫ್ ಇನರ್ಷಿಯಾ. ಅರ್ಥಾಯ್ತಾ? ಇದಕ್ಕಿಂತ ಇನ್ನೂ ಎಕ್ಸ್ಪ್ಲನೇಷನ್ ಬೇಕಂದ್ರೆ 3D ನನ್ನ ಎದುರಿಗೆ ಬರ್ರಿ ಹೇಳ್ತೇನೆ. ನೆಕ್ಸ್ಟ್, ಮೂಮೆಂಟ್ ಆಫ್ ಇನರ್ಷಿಯಾ ಇದನ್ನ ಟೆಕ್ನಿಕಲಿ ಹೆಂಗೆ ಹೇಳ್ತಾರೆ ಅಂದ್ರೆ, ಇಕ್ವೇಶನ್ ಹೆಂಗೆ ಹೇಳ್ತಾರೆ ಅಂದ್ರೆ, ಇದನ್ನ ನಾವು ಹಿಂಗೆ ಅನ್ನೋಣ, ಮೊಮೆಂಟ್ ಆಫ್ ಏರಿಯಾ. ಮೊಮೆಂಟ್ ಆಫ್ ಏರಿಯಾ ಅಂದ್ರೆ ಒಂದು ಏರಿಯಾನ ತಗೊಳ್ರಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡ್ರಿ, ಅವಾಗ ಏನಾಯ್ತದು ಮೂಮೆಂಟ್ ಆಫ್ ಏರಿಯಾ ಆಯ್ತು. ಅದಕ್ಕೆ ಇನ್ನೊಮ್ಮೆ ಮತ್ತೆ ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೊಮೆಂಟ್ ಆಫ್ ಏರಿಯಾ ಆಗ್ತದ. ಅಥವಾ ಇದೇನು ಇದಕ್ಕೇನಂತಾರೆ, ಇದಕ್ಕೆ ಮೊಮೆಂಟ್ ಆಫ್ ಏರಿಯಾ, ಅದಕ್ಕೂ ಇದಕ್ಕೇನಂತಾರೆ, ಇದಕ್ಕೆ ಡಬಲ್ ಮೊಮೆಂಟ್ ಆಫ್ ಏರಿಯಾ ಅಂತ ಅನ್ಬೋದು. ಡಬಲ್ ಮೊಮೆಂಟ್ ಆಫ್ ಏರಿಯಾ ಕೇಳ್ತಾರೆ ಕ್ವಶನ್. ಡಬಲ್ ಮೊಮೆಂಟ್ ಆಫ್ ಏರಿಯಾ ಈಸ್ ಕಾಲ್ಡ್ ಆಸ್ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಡಬಲ್ ಮೂಮೆಂಟ್ ಆಫ್ ಏರಿಯಾ. ಹಾಗಾದ್ರೆ ಇಕ್ವೇಶನ್ ಏನಾಯ್ತು ಹೇಳ್ರಿ, ಇದು ಏನಾಯ್ತು ಅಂದ್ರೆ a ಇಂಟು ಎಕ್ಸ್ ಸ್ಕ್ವೇರ್ ಆಯ್ತು. ಅರ್ಥ ಆಯ್ತಾ? ಹಾಗಾದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ, ಫಸ್ಟ್ ಏನ್ ಮಾಡೋಣ, ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಸಮ್ ರೆಗ್ಯುಲರ್ ಡಯಾಗ್ರಾಮ್ಸ್ಗೆ ನೋಡ್ಬಿಡೋಣ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಇದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ರೆಕ್ಟ್ಯಾಂಗಲ್ ಬೇಕಿತ್ತು ಅಂದ್ರೆ ಅಬೌಟ್ CG ಆಕ್ಸಿಸ್, ಇದಕ್ಕೇನಂತಾರೆ ಸೆಂಟ್ರಾಯ್ಡಲ್ ಆಕ್ಸಿಸ್ ಅಂತಾರ. ಅಬೌಟ್ ಸೆಂಟ್ರಾಯ್ಡಲ್ ಎಕ್ಸ್ ಆಕ್ಸಿಸ್ ಬೇಕಿತ್ತು ಅಂದ್ರೆ ಅದಕ್ಕೆ IX ಅಂತಾರ. ಇದು BD³/12 ಇರ್ತದ. ಇದು B ಇತ್ತು ಅಂದ್ರೆ ಇದು D ಇತ್ತು ಅಂದ್ರೆ. ಅದೇ ರೀತಿ ಇದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇಲ್ಲಿ ಬೇಕಿತ್ತು ಅಂದ್ರೆ IYY ಇದಕ್ಕೆ DB³/12 ಅಂತ ಕರೀತಾರೆ. ಆಯ್ತಾ? BD³/12 ಮತ್ತು DB³/12. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕ್ಯೂಬ್ ಯಾವ್ದಕ್ ಮಾಡ್ತೀವಿ ಅಂದ್ರೆ ಆ ಆಕ್ಸಿಸ್ ಇದು ಪರ್ಪೆಂಡಿಕ್ಯುಲರ್ ಯಾವ್ದು ಇರ್ತದಲ್ಲ ಅದಕ್ಕೆ ಕ್ಯೂಬ್ ಮಾಡ್ತೀವಿ. ಇಲ್ಲಿ ಏನಾಯ್ತು ಅಂತಂದ್ರ ಇದು ನಮ್ದು ಆಕ್ಸಿಸ್ ಇರ್ತದ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಇದು ಆಗಿರೋದ್ರಿಂದ ಅದಕ್ಕೆ ಕ್ಯೂಬ್ ಮಾಡಿದ್ವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದ್ರದ್ದೇನೆ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ರೆಕ್ಟ್ಯಾಂಗಲ್ ಓನ್ಲಿ, ಬಟ್ ಕೆಳಗಡೆಗೆ ಏನಾಗ್ತದ ನೋಡ್ಬೇಕು. ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಬೇಸ್ ಆಕ್ಸಿಸ್, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಟಾಪ್ ಆಕ್ಸಿಸ್ ಇರ್ಬೋದು, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್, ಈ ರೀತಿ ಬೇರೆ ಬೇರೆ ಕ್ವಶನ್ಸ್ ಕೇಳಬಹುದು. ಅರ್ಥ? ಈ ಮೂಮೆಂಟ್ ಆಫ್ ಇನರ್ಷಿಯಾ ಇದಕ್ಕೂ ಮತ್ತು ಇದಕ್ಕೂ ಹೆಂಗ್ ಕಂಡುಹಿಡಿಯೋದು ಅಂತಂದ್ರ ಅಲ್ಲಿ ನಮ್ಗ ಎರಡು ಥಿಯರಮ್ ಬರ್ತಾವ. ಒಂದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತೇಳಿ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತೇಳಿ. ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಈಗ ಬೇಡ, ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂದ್ರೆ ಏನಂತ ಅಷ್ಟೇ ತಿಳ್ಕೊಳ್ಳೋಣ. ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತಂದ್ರೆ this theorem helps us to transfer the moment of inertia from the centroidal axis to the desired parallel axis. ಪಾಸ್ ಮಾಡಿ ಹಿಂಗೆ ಬರ್ಕೊಡ್ರಿ. ಅಂದ್ರ ಇದು ನಮಗೆ ಏನು ಹೆಲ್ಪ್ ಮಾಡ್ತದ ಅಂತಂದ್ರೆ, ನಿನಗೆ ಇದು ಗೊತ್ತದ, ಈ CG ಏನಾದ್ರು ಇದ್ರದ್ದು ಮೂಮೆಂಟ್ ಆಫ್ ಇನರ್ಷಿಯಾ ಏನಾರ ಗೊತ್ತಿತ್ತು ಅಂದ್ರ ಇದನ್ನ ಅದರದ್ದೇ ಪ್ಯಾರಲಲ್ ಆಗಿರ್ತಕ್ಕಂಥ ಆಕ್ಸಿಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದನ್ನ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಹೇಳ್ಕೊಡ್ತದ. ಸರ್ ಇಲ್ಲಿಗಷ್ಟ ಅನ್ರಿ ಅಂತಿಲ್ಲ, ನೀ ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಇಲ್ಲಿದ್ದನ್ನ ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಅವೇ ಫ್ರಮ್ ದ ಡಯಾಗ್ರಾಮ್ ಇಲ್ಲಿಗೆ ಎಂಡ್ ಆಗ್ತದ. ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು, ಇಲ್ಲಿಗಾದ್ರೂ ಟ್ರಾನ್ಸ್ಫರ್ ಮಾಡು. CG ಅಲ್ಲಿ ನಿನಗೆ ಮೂಮೆಂಟ್ ಆಫ್ ಇನರ್ಷಿಯಾ ಗೊತ್ತಿತ್ತು ಅಂದ್ರ ಅದನ್ನ ಪ್ಯಾರಲಲ್ ಆಗಿ ಇರ್ತಕ್ಕಂಥ ಯಾವುದೇ ಆಕ್ಸಿಸ್ ಅಲ್ಲಿ ನೀನು ಟ್ರಾನ್ಸ್ಫರ್ ಮಾಡಬಹುದು. ನಿನಗೆ CG ಇದು ಗೊತ್ತಿತ್ತು ಅಂತಂದ್ರ ಇದನ್ನ ಅದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ಈ ಎಲ್ಲಾ ಆಕ್ಸಿಸ್ ಅಲ್ಲಿ ಕೂಡ ನೀನು ಅವ್ರನ್ನ ಟ್ರಾನ್ಸ್ಫರ್ ಮಾಡಬಹುದು. ಅದನ್ನ ಏನ್ ಹೇಳ್ತದ? ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಹೇಳ್ತದ. ಅರ್ಥದ? ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ನೀವು ಡೆಫಿನಿಷನ್ ಬೇಕಾದ್ರ ಇದನ್ನ ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಅದ, ಬೇಕಾದ್ರೆ ಬರ್ಕೊಳ್ಳಿ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನಾವು ಓದ್ತೀನಿ. ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಅ ಪ್ಲೇನ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಎನಿ ಆಕ್ಸಿಸ್ in its plane is equal to moment of inertia with respect to a parallel centroidal axis plus the product of the total area and the square of the distance between the two axes ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ಯುವರ್ ಏನಿದು ಪ್ಯಾರಲಲ್ ಆಕ್ಸಿಸ್ ಸ್ಟೇಟ್ಮೆಂಟ್. ಅದನ್ನ ಉದ್ದಾಯ್ತದು, ಅದನ್ನ ಇಕ್ವೇಶನ್ ಅಲ್ಲಿ ಹೇಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ಇದು CG ಅಂತ ತಿಳ್ಕೊಳ್ರಿ. ಇದ್ರದ್ದು ನಿಮ್ಗ ಮೊಮೆಂಟ್ ಆಫ್ ಇನರ್ಷಿಯಾ ಗೊತ್ತದ ಅಂತ ತಿಳ್ಕೊಳ್ರಿ. ಇದ್ರದ್ದು ಮೊಮೆಂಟ್ ಆಫ್ ಇನರ್ಷಿಯಾ ಗೊತ್ತದ.
ಓಕೆ, ಇಲ್ಲಿ ಇದ್ದಿದ್ದನ್ನ ನನಗೆ ಇದ್ರದ್ದು ಪ್ಯಾರಲಲ್ ಆಗಿರ್ತಕ್ಕಂಥ ಬೇರೆ ಯಾವುದೋ ಒಂದು ಆಕ್ಸಿಸ್ಗೆ ಇಲ್ಲಿ ಅಂತ ತಿಳ್ಕೊಳ್ಳಿ. ಈ ಆಕ್ಸಿಸ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟದ ಅಂತ ಗೊತ್ತಿರಬೇಕಿತ್ತು ಅಂದ್ರೆ ನಿಮಗೆ ಏನೇನು ಕಂಟೆಂಟ್ ಗೊತ್ತಿರ್ಬೇಕಂದ್ರೆ ಏರಿಯಾ ಗೊತ್ತಿರಬೇಕು ಮತ್ತು ಯಾವ ಆಕ್ಸಿಸ್ ಇಂದ ಯಾವ ಆಕ್ಸಿಸ್ಗೆ ಟ್ರಾನ್ಸ್ಫರ್ ಮಾಡಕತ್ತೀಯಲ್ಲ ಅವೆರಡರ ನಡಬರ್ಕಲ್ದು ಡಿಸ್ಟೆನ್ಸ್ ಗೊತ್ತಿರಬೇಕು. ಇವೆರಡು ಗೊತ್ತಿತ್ತು ಅಂತಂದ್ರೆ, ಇದು ಒಂದು ಗೊತ್ತಿತ್ತು ಅಂದ್ರೆ ನಿನಗೆ ಈ ಆಕ್ಸಿಸ್ ಮೂಮೆಂಟ್ ಆಫ್ ಇನರ್ಷಿಯಾ ದಟ್ ಈಕ್ವಲ್ ಟು ಸೆಂಟ್ರಾಯ್ಡ್ ಮೂಮೆಂಟ್ ಆಫ್ ಇನರ್ಷಿಯಾ ಪ್ಲಸ್ AH² ಮಾಡ್ಬೇಕು. ಈ ರೀತಿ ಮಾಡಿದ್ರೆ ಯು ವಿಲ್ ಕಮ್ ಟು ನೋ ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಪ್ಯಾರಲಲ್ ಆಕ್ಸಿಸ್ ವಿಚ್ ಇಸ್ ಅವೇ ಫ್ರಮ್ ದ ಸೆಂಟರ್ ಆಫ್ ಗ್ರಾವಿಟಿ, ಸೆಂಟ್ರಲ್ ಆಕ್ಸಿಸ್. ಅಂಡರ್ಸ್ಟುಡ್? ಇದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಈ ರೀತಿ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಮಾಡಿ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ. if this is a BD cube by 12, then this is already you know this is your D by 2 and area also know this is B into D. Then what is the moment of inertia about base? You find it. Okay na? ಅದೇ ಸೇಮ್ ನೆಕ್ಸ್ಟ್ ಶೇಪಿಗೆ ಬರೋಣ. ನೆಕ್ಸ್ಟ್ ಶೇಪಲ್ಲಿ ಬರ್ತದ ಟ್ರಯಾಂಗಲ್ ಅಂತೇಳಿ. ಈ ಟ್ರಯಾಂಗಲ್ ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕಿತ್ತು ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ದ ಟ್ರಯಾಂಗಲ್ ಈಸ್ if it is H and if it is a B, then moment of inertia about the triangle will be BH cube by 12, 36. Okay, BH cube by 36 ಇರ್ತದೆ. ಎಲ್ಲಿಗಿದು? ಇದು ಸೆಂಟ್ರಲ್ ಎಕ್ಸ್ ಆಕ್ಸಿಸ್, ಇದು ಸೆಂಟ್ರಲ್ ಎಕ್ಸ್ ಆಕ್ಸಿಸ್. ಹಾಗಾದ್ರೆ ಸೆಂಟ್ರಲ್ ವೈ ಆಕ್ಸಿಸ್ ಎಷ್ಟು ಇರ್ತದ್ರಿ ಅಂತಂದ್ರ ಬೇಡ, ಈ ಡಯಾಗ್ರಾಮ್ಗೆ ಬೇಡ. ಈ ಡಯಾಗ್ರಾಮ್ಗೆ ಯಾಕೆ ಬೇಡ ಅಂದ್ರೆ ಇಲ್ಲಿ ನೀವೇನ್ ಮಾಡಬೇಕು, ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕೊಡೋದು ಟಫ್ ಆಗ್ತದೆ, ಅಥವಾ ನೀವು ಡಿರೈವ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಟ್ರಯಾಂಗಲ್ ಇಲ್ಲಿ ಅಂತ ತಿಳ್ಕೊಬೇಕು, ಒಂದು ಟ್ರಯಾಂಗಲ್ ಇದು ಅಂತ ತಿಳ್ಕೊಬೇಕು. ಈ ಟ್ರಯಾಂಗಲ್ ಸಿ ಜಿ ಇಲ್ಲಿರ್ತದ, ಈ ಟ್ರಯಾಂಗಲ್ ಸಿ ಜಿ ಇಲ್ಲಿರ್ತದ. ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅವಾಗ ಯು ವಿಲ್ ಕಮ್ ಟು ನೋ ದ ಸಿ ಜಿ ಆಫ್ ದ ದಟ್ ಆಕ್ಸಿಸ್. ಅರ್ಥಾಯ್ತಾ? ಓಕೆ, ಅದನ್ನ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಇದು ಗೊತ್ತಿರ್ಬೇಕು. ಏನಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಈಸ್ BH cube by 12 ಆಗಿರ್ತದ. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಈಸ್ HB cube by 12 ಅಲ್ಲ 36 ಆಗಿರ್ತದ. H cube by 36 ಆಗಿರ್ತದ. ಇಲ್ಲಿ ಮತ್ತೆ ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಬೈ ಯೂಸಿಂಗ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್, ವಾಟ್ ಈಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಬೇಸ್ ಆಫ್ ದ ಟ್ರಯಾಂಗಲ್? What is the moment of inertia of the base of the triangle? You need to find out. Okay. Next diagram ಬರ್ತದ ಸರ್ಕಲ್. ಸರ್ಕಲ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಇನ್ ಎನಿ ಆಕ್ಸಿಸ್ ತಗೊಳ್ರಿ, ಅದೆಷ್ಟಿರ್ತದ? ಅದು ಪೈ ಡಿ ಪವರ್ 4/64 ಇರ್ತದ. ಪೈ ಡಿ ಪವರ್ 4/64 ಇರ್ತದ. ಅದೇ ರೀತಿ ನಿಮಗೆ ಏನಾದ್ರು ಸರ್ಕ್ಯುಲರ್ ಆಕ್ಸಿಸ್ಗೆ ಸೆಮಿ ಸರ್ಕ್ಯುಲರ್ ಆಕ್ಸಿಸ್ಗೆ ಬೇಕಿತ್ತು, ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕಿತ್ತು ಅಂದ್ರೆ ಇದ್ರದ್ದು ಹಾಫ್ ಪೈ ಡಿ ಪವರ್ 4/128 ಆಗ್ತದ. ಮತ್ತೆ ನಿಮಗೆ ಏನಾದರೂ ಇದು ಕ್ವಾರ್ಟರ್ ಸರ್ಕಲ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕಿತ್ತು ಅಂದ್ರೆ ಪೈ ಡಿ ಪವರ್ 4 ಇದರದ್ದು ಡಬಲ್ 256 ಆಗ್ತದ. ಕರೆಕ್ಟ್ ಅಲ್ಲ? 256 ಕರೆಕ್ಟ್ 256 ಆಗ್ತದ. ಅದಾಯ್ತು? ದಿಸ್ ಈಸ್ ಯುವರ್ ಮೂಮೆಂಟ್ ಆಫ್ ಇನರ್ಷಿಯಾ. ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಥಿಯರಿ ಹೇಳ್ತೀನಿ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಥಿಯರಮ್ ಹೇಳ್ತೀನಿ. ಏನಂದ್ರೆ ಈಗ ಒಂದು ಆಕ್ಸಿಸ್ ಇದ ಅಂತ ತಿಳ್ಕೊಳ್ರಿ, ಒಂದು ಶೇಪ್ ಅದ ಅಂತ ತಿಳ್ಕೊಳ್ಳಿ. ಈ ಶೇಪಿಗೆ ಸೆಂಟ್ರಲ್ ಆಕ್ಸಿಸ್ ಇರ್ತದ, ಇದಕ್ಕೆ ಸೆಂಟ್ರಲ್ ಆಕ್ಸಿಸ್ ಅಂತಾರ, ಇದಕ್ಕೂ ಸೆಂಟ್ರಲ್ ಆಕ್ಸಿಸ್ ಅಂತಾರ. ಸರ್ ನಮಗ IXX ಕಂಡಿಡಕ್ ಬರ್ತದ ಮತ್ತು IYY ಕಂಡಿಡಕ್ ಬರ್ತದ. ಸರ್ ಹಾಗಾದ್ರ ಈ ಆಕ್ಸಿಸ್ ಮೂಮೆಂಟ್ ಆಫ್ ಇನರ್ಷಿಯಾ ಕಂಡಿಡಕ್ ಬರ್ತನ್ರಿ, ಹಿಂಗ ಒಂದು ರ್ಯಾಂಡಮ್ ಆಕ್ಸಿಸ್. ಅಥವಾ ಈ ಆಕ್ಸಿಸ್ ಮೂಮೆಂಟ್ ಆಫ್ ಇನರ್ಷಿಯಾ ಕಂಡಿಡಕ್ ಬರ್ತನ್ರಿ, ಬರ್ತಾ ಈ ಆಕ್ಸಿಸ್ ಬರ್ತನ್ರಿ, ಈ ಆಕ್ಸಿಸ್ ಬರ್ತನ್ರಿ, ಈ ಆಕ್ಸಿಸ್ ಬರ್ತನ್ರಿ. ಹಿಂಗ ಸೆಂಟ್ರಲ್ ಆಕ್ಸಿಸ್ ಇದು ಒಂದೇ ಅಲ್ಲ, ಇದೊಂದೇ ಅಲ್ಲ, ಹಿಂಗ ಅನೇಕ ಸೆಂಟ್ರಲ್ ಆಕ್ಸಿಸ್ ಇರ್ತಾವ. ಆ ಎಲ್ಲಾ ಸೆಂಟ್ರಲ್ ಆಕ್ಸಿಸ್ಗೆ ಮೂಮೆಂಟ್ ಆಫ್ ಇನರ್ಷಿಯಾ ಕಂಡಿಡಕ್ ಬರ್ತದನ್ರಿ ಅಂತಂದ್ರ ಎಸ್ ಬರ್ತದ, ಬಂದೇ ಬರ್ತದ. ಮತ್ತೆ ಅದನ್ನ ನಮ್ಗೆ ಯಾಕೆ ಹೇಳ್ಕೊಟ್ಟಿಲ್ರಿ ಅಂತಂದ್ರ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಮೂಮೆಂಟ್ ಆಫ್ ಇನರ್ಷಿಯಾ ಮ್ಯಾಕ್ಸಿಮಮ್ ಅಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಮಿನಿಮಮ್. ಮೂಮೆಂಟ್ ಆಫ್ ಇನರ್ಷಿಯಾ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ಅದಕ್ಕೆ ನಮ್ಗೆ ಇಂಟ್ರೆಸ್ಟೆಡ್ ಇದೀವಿ, ಮಿನಿಮಮ್ ಯಾವ್ದಿರುತ್ತೆ ಅದಕ್ಕೆ ನಾವು ಇಂಟ್ರೆಸ್ಟ್ ಇರ್ತೀವಿ. ಆ ಮಿಡಲ್ ಇರ್ತಾವಲ್ಲ ಅವುಗಳ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಇದಕ್ಕೆ ಏನ್ ಸಂಬಂಧ ರೀ ಅಂತಂದ್ರ ಯಾವ್ದಾದ್ರೂ ಒಂದು ಸೆಕ್ಷನ್ ಧ್ಯಾನಿಸುನಿ, ಹೌದಾ? ಚೆನ್ನಾಗಿ ಕೇಳ್ರಿ. ಯಾವ್ದಾದ್ರೂ ಒಂದು ಸೆಕ್ಷನ್ ಅಕಸ್ಮಾತ್ ಆಗಿ ಅದು ಸಿಮೆಟ್ರಿಕ್, ಒಂದು ಸೆಂಟ್ರಲ್ ಆಕ್ಸಿಸ್ ಬಗ್ಗೆ ಸಿಮೆಟ್ರಿಕ್ ಆಗಿತ್ತು ಅಂದ್ರೆ ಈ ಆಕ್ಸಿಸರ್ ಆಗಿರ್ಬೋದು, ಈ ಆಕ್ಸಿಸರ್ ಆಗಿರ್ಬೋದು, ಅಥವಾ ಎರಡೂ ಆಗಿರ್ಬೋದು. ಈ ಫಾರ್ ಎಕ್ಸಾಂಪಲ್ ಟಿ ಸೆಕ್ಷನ್ ಅದ ನೋಡಿ,
ಟಿ ಸೆಕ್ಷನ್ ಏನದ ಇದು ಸಿಮೆಟ್ರಿಕ್ ಅಬೌಟ್ ಈ ಆಕ್ಸಿಸ್. ಚೆನ್ನಾಗಿ ಕೇಳಿ, ಅಕಸ್ಮಾತಾಗಿ ಯಾವುದಾದ್ರೂ ಒಂದು ಶೇಪು ಅದು ಎಟ್ ಎನಿ ಆಕ್ಸಿಸ್, ಎನಿ ಒನ್ ಆಕ್ಸಿಸ್ ಅಲ್ಲಿ ಅದೇನಾದರೂ ಸಿಮೆಟ್ರಿಕ್ ಆಗಿತ್ತು ಅಂದ್ರೆ ಅದರಲ್ಲಿ IX ಮತ್ತು IYY ಕಂಡಿಡಿದು ಇದರಲ್ಲಿ ಯಾವುದು ದೊಡ್ಡದಿರ್ತದ ಅದನ್ನ IMAX ಅಂದ್ಬಿಡೋದು, ಯಾವುದು ಸಣ್ಣದಿರ್ತದ ಅದನ್ನ I ಮಿನಿಮಮ್ ಅಂದ್ಬಿಡೋದು. ಹಾಗಾದ್ರೆ ಮಿಡಲ್ ಇದ್ದಿದ್ದು ನಮ್ಗೆ ಬೇಕಾಗಿಲ್ಲ, ಬಿಟ್ಬಿಟ್ಟಿವಿ. ಓಕೆ, ಇನ್ ಸಿವಿಲ್ ಇಂಜಿನಿಯರಿಂಗ್ ನಾವು ಡೀಲ್ ಮಾಡ್ತಕ್ಕಂಥದ್ದು ಸರ್ಕ್ಯುಲರ್ ಇರ್ಬೋದು, ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ಆಕ್ಸಿಸ್. ನಾವು ಡೀಲ್ ಮಾಡ್ತಕ್ಕಂಥದ್ದು ರೆಕ್ಟ್ಯಾಂಗಲ್ ಇರ್ಬೋದು, ಇಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಬೋತ್ ಆಕ್ಸಿಸ್. ನಾವು ಡೀಲ್ ಮಾಡ್ತಕ್ಕಂಥದ್ದು ಟಿ ಶೇಪ್ ಇರ್ಬೋದು, ದಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಒನ್ ಆಕ್ಸಿಸ್. ನಾವು ಡೀಲ್ ಮಾಡ್ತಕ್ಕಂಥದ್ದು ಸಿ ಶೇಪ್ ಇರ್ಬೋದು, ದಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಒನ್ ಆಕ್ಸಿಸ್. ಅರ್ಥಾತ್ ನಾವು ಡಿ ಮಾಡ್ತಕ್ಕಂಥದ್ದು ಐ ಸೆಕ್ಷನ್ ಇರ್ಬೋದು, ದಟ್ ಇಸ್ ಸಿಮೆಟ್ರಿಕ್ ಅಬೌಟ್ ಒನ್ ಆಕ್ಸಿಸ್. ಈ ಎಲ್ಲಾ ಶೇಪ್ಗಳಲ್ಲಿ ನಮಗೆ ಏನ್ ಸಿಗಂಗಿಲ್ಲ, IMAX ಮತ್ತು I ಮಿನಿಮಮ್ ಕಂಡಿಡೋದು ಬಹಳ ಈಸಿ ಅದ. ಹೆಂಗಂದ್ರ ಈ ಎಲ್ಲಾ ಶೇಪ್ಗಳಿಗೆ ಏನ್ ಮಾಡ್ರಿ, IXX ಕಂಡಿಡಿರಿ ಮತ್ತು IYY ಕಂಡಿಡಿರಿ. ಇವೆರಡರೊಳಗೆ ಯಾವ್ದು ದೊಡ್ಡದಿರುತ್ತೆ IMAX ಅನ್ರಿ, ಯಾವ ಸಣ್ಣದಿರುತ್ತೆ I ಮಿನಿಮಮ್ ಅನ್ರಿ. ಸರ್ ನಾವು ಸಿವಿಲ್ ಇಂಜಿನಿಯರ್ಸ್ ಇವನ್ ಡೀಲ್ ವಿತ್ ಎಲ್ ಸೆಕ್ಷನ್ ಆಲ್ಸೋ ಸರ್, ಆಮೇಲೆ ಈ ಸೆಕ್ಷನ್ ಅನ್ನು ಡೀಲ್ ಮಾಡ್ತೀವಿ, ಹೌದಾ? ಮತ್ತೆ ಇವಕ್ಕೆಲ್ಲ ಹೆಂಗ್ರಿ ಸರ್, ಇದು ಸಿಮೆಟ್ರಿಕ್ ಇಲ್ಲಲ್ಲ ಅಂದ್ರ ಅದಕ್ಕೆ ನಿಮಗ ಸ್ಟೀಲ್ ಟೇಬಲ್ ತೊಗೊಂಬರ್ರಪ್ಪ ಅಂತ ಹೇಳ್ತಾರ. ಆ ಸ್ಟೀಲ್ ಟೇಬಲ್ ಒಳಗಡೆ ಸರ್ಚ್ ಮಾಡ್ರಿ, ಆ ಪರ್ಟಿಕ್ಯುಲರ್ ಶೇಪಿಗೆ ಅಲ್ಲಿ IMAX ಅಂತಾನು ಬರ್ದಿರ್ತಾನ, I ಮಿನಿಮಮ್ ಅಂತಾನು ಬರ್ದಿರ್ತಾರ. ಇವು ಟಫ್ ಆಗ್ತಾವ ಕಂಡಿಡ್ಯಾಕ ಅಂತೇಳಿ ನಿಮ್ಗೆ ಸ್ಟೀಲ್ ಟೇಬಲ್ ತೊಗೊಂಬರಕ್ ಹೇಳ್ತಾರ. ಓಕೆ, ಸ್ಟೀಲ್ ಟೇಬಲ್ ಇಲ್ಲಾರ್ದ ನೀವು IMAX I ಮಿನಿಮಮ್ ಸಿಮೆಟ್ರಿಕ್ ಆಕ್ಸಿಸ್ ಗೆ ಕಂಡಿಡಬಹುದು. ಆಪ್ಷನಲ್ ಏನು ಆಬ್ಜೆಕ್ಟಿವ್ ಕ್ವಶನ್ಸ್ ಅಲ್ಲಿ ಕೇಳಬಹುದು. ಏನಂತಂದ್ರ ಆಮೇಲೆ ಹೇಳ್ತೀನಿ ಆಬ್ಜೆಕ್ಟಿವ್ ಕ್ವಶನ್ ಅಲ್ಲಿ ಏನ್ ಕೇಳ್ಬೋದು ಅಂತ. ಇನ್ನೊಂದು ಸ್ವಲ್ಪ ಥಿಯರಿ ಹೇಳಿ ಅದನ್ನ ಕೇಳ್ತೀನಿ, ಅರ್ಥ ಆಯ್ತಾ? ಓಕೆಪ್ಪ ಸರ್, ನಮ್ಗೆ ಸ್ಟೀಲ್ ಟೇಬಲ್ ಬ್ಯಾಡ್ರಿ, ಸ್ಟೀಲ್ ಟೇಬಲ್ ನಮ್ಗೆ ಗೊತ್ತಿಲ್ಲ, ಹಾಗಾದ್ರೆ ನಮ್ಗೆ ಕಂಡಿಡಕ್ ಹೇಳ್ರಲ್ಲ, ನೀವ ಫಾರ್ಮುಲಾ ತಗೊಂಡ ಹೇಳ್ರಿ ಅಂತಂದ್ರೆ ಟಫ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ಇದ್ರದ್ದು CG ಇಲ್ಲದ ಅಂತ ತಿಳ್ಕೊಡ್ರಿ. ಇದೊಂದು ಯಾವ್ದಂದ್ರೆ ಫಸ್ಟ್ ನಿಮಗೆ ಗೊತ್ತಿರಬೇಕು, ಮೊಮೆಂಟ್ ಆಫ್ ಇನರ್ಷಿಯಾ ಇನ್ XX ಆಕ್ಸಿಸ್ ಕಂಡಿಡಿಬಹುದು. ಎರಡು ಡಯಾಗ್ರಾಮ್ಸ್ ಅದಾವ, ಕಂಡಿಡ್ಕೋಬಹುದು. ಮೊಮೆಂಟ್ ಆಫ್ ಇನರ್ಷಿಯಾ ಇನ್ YY ಆಕ್ಸಿಸ್ ಕಂಡಿಡ್ಕೊಳ್ಬಹುದು. ಇದನ್ನ ನಾನು IX ಅಂತೀನಿ, ಇದನ್ನ IY ಅಂತೀನಿ, ಹೌದಾ? ಕಂಡಿಡ್ಕೋಬಹುದು. ಇನ್ನೊಂದು ಬರ್ತದ ಪ್ರೊಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ IXY ಅಂತಾರೆ. ಬಹಳ ಇಂಪಾರ್ಟೆಂಟ್, ಪ್ರೊಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟಿ ಒಳಗಡೆ ಸಿಲೆಬಸ್ ಒಳಗೆ ಇದನ್ನ ಇನ್ಕ್ಲೂಡ್ ಮಾಡಂಗಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಒಂದೊಂದ್ ಕಡೆ ಕೇಳ್ಬಿಡ್ತಾರೆ. ಅದ ಇದಕ್ಕೆ IXY ಏನಂದ್ರೆ ಪ್ರೊಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ, ಪ್ರೊಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅಂತಾರೆ. ನಾನು ನೋಡಿರ್ತಕ್ಕಂಥದ್ದು ಅಂದ್ರ, ನಾವು ಓದಿದ ಕಾಲೇಜಲ್ಲಿ ಇದನ್ನ ತೋರಿಸಿದ್ರು, ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯನ್ನ ಕಲಿಸ್ತಾರೆ. ನಾವು ಓದಿದ ಕಾಲೇಜಲ್ಲಿ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಕಲಿಸ್ತಾರೆ. ಐ ಥಿಂಕ್ ಈಗಿನ ಸಿಲೆಬಸ್ ಒಳಗಡೆ ಆಯ್ತೋ ಇಲ್ಲ ನನಗೂ ಗೊತ್ತಿಲ್ಲ, ಅಂದ್ರೆ ಈಗಿನ VTU ಸಿಲೆಬಸ್ ಒಳಗೆ ಐತಲ್ಲ ಗೊತ್ತಿಲ್ಲ. ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಗೊತ್ತಾಯ್ತಾ? ಈಗ ಇವು ಮೂರು ನಿಮ್ಗೆ ಗೊತ್ತಿತ್ತು ಅಂದ್ರೆ ಅವಾಗ ನೀವು ಯಾವ್ದಾದ್ರೂ ಆಕ್ಸಿಸ್ ಅಲ್ಲಿ ಹಿಂಗರ ಇರ್ಲಿ ಯಾವ್ದಾರ ಆಕ್ಸಿಸ್ ಅಲ್ಲಿ ನೀವು ಕಂಡಿಡ್ಬೋದು. ಹೆಂಗ್ ಕಂಡಿಡ್ಬೋದು ಅಂದ್ರೆ ಅದಕ್ಕೆ I ಥೀಟಾ ಅಂತ ಕರೀತಾರೆ. I ಥೀಟಾ ಈಕ್ವಲ್ ಟು IX ಪ್ಲಸ್ IY/2 ಪ್ಲಸ್ IX ಮೈನಸ್ IY/2 ಕಾಸ್ 2 ಥೀಟಾ ಪ್ಲಸ್ IXY ಸೈನ್ 2 ಥೀಟಾ. ಇದು ಎಲ್ಲೋ ನೋಡ್ದಂಗೆ ಅದಲ್ಲ, ಎಲ್ಲಿ ನೋಡಿದ ಸಿಗ್ಮಾ ಎಕ್ಸ್ ಪ್ಲಸ್ ಸಿಗ್ಮಾ y/2 ಪ್ಲಸ್ ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ y/2 ಕಾಸ್ 2 ಥೀಟಾ ಪ್ಲಸ್ 2XY ಸೈನ್ 2 ಥೀಟಾ. ಅದ ಫಾರ್ಮುಲಾನ ಆ ಸಿಗ್ಮಾ ಇದ್ದಲ್ಲಿ IX ಹಾಕಿದ್ವಿ, ಟೋ ಇದ್ದಲ್ಲಿ IXY ಹಾಕಿದ್ವಿ ಅಂತ ಹಾಕಿದ್ರೆ ನಿಮ್ಗೆ I ಥೀಟಾ ಸಿಗ್ತದ. ಅದ್ರಂಗ ನಿಮ್ಗೆ ಇನ್ನೊಂದು ತೆಗಿಬಹುದು, IXY ಥೀಟಾನು ತೆಗಿಬಹುದು. IXY ಥೀಟಾ ಅಂದ್ರ IX ಮೈನಸ್ IY/2 ಸೈನ್ 2 ಥೀಟಾ ಮೈನಸ್ IXY ಕಾಸ್ 2 ಥೀಟಾ. ಬಟ್ ಕಂಡೀಷನ್ ಏನೇನು? ಅದೇ ಸೇಮ್ ಕಂಡೀಷನ್. ಎಲ್ಲಿ ಕಂಡೀಷನ್? ಕಾಂಪೌಂಡ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಕಂಡೀಷನ್ಸ್ ಏನಿದಾವಲ್ಲ ಅವ ಸೇಮ್ ಕಂಡೀಷನ್ಸ್ ಅನ್ನ ಯೂಸ್ ಮಾಡ್ಕೋಬೇಕು. ಏನೇನಂತಂದ್ರೆ ಥೀಟಾ ಮಸ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಇರಬೇಕು, ಥೀಟಾ ಮಸ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ಆಂಟಿ ಕ್ಲಾಕ್ ವೈಸ್ ಇರಬೇಕು. ಹಂಗಿದ್ದಾಗ ಮಾತ್ರ ಈ ಈಕ್ವೇಶನ್ ನ ಯೂಸ್ ಮಾಡ್ಕೊಳಕ್ ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ IX ಮಸ್ಟ್ ಬಿ ಗ್ರೇಟರ್ ದೆನ್ IY ನ ಇರಬೇಕು. ಓಕೆನಾ? ಅಂದಾಗ ಮಾತ್ರ ಈ ಈಕ್ವೇಶನ್ ಅನ್ನ ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಇದೇ ಈಕ್ವೇಶನ್ ಒಳಗಡೆನೆ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಒಂದು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಮೆನಿ ಟೈಮ್ಸ್ ಆಸ್ಕ್ ದ ಕ್ವಶನ್ ಇಟ್ ಈಸ್. ಏನದು? ಪ್ರಿನ್ಸಿಪಲ್ ಆಕ್ಸಿಸ್ ಅಂತೇಳಿ. ನೀವು ಅಲ್ಲಿ ಏನ್ ಕೇಳಿದಿರಿ ಕಾಂಪೌಂಡ್ ಸ್ಟ್ರೆಸಸ್ ಅಲ್ಲಿ ಅಂದ್ರೆ ಪ್ರಿನ್ಸಿಪಲ್ ಪ್ಲೇನ್ ಕೇಳಿರಿ. ನಮ್ಮ ಭಾಳ ಹುಡುಗರು ಕನ್ಫ್ಯೂಸ್ ಆಗದ ಇಲ್ಲಿ. ಪ್ರಿನ್ಸಿಪಲ್ ಪ್ಲೇನ್ ಅಂತೇಳಿ, ಪ್ರಿನ್ಸಿಪಲ್ ಪ್ಲೇನ್ ಅಂತ ಒಂದದ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಒಂದದ. ಪ್ರಿನ್ಸಿಪಲ್ ಪ್ಲೇನ್ ಅಂತಂದ್ರೆ ದ ಪ್ಲೇನ್ ಆನ್ ವಿಚ್ ಶಿಯರ್ ಈಸ್ ಈಕ್ವಲ್ ಟು 0
ದಿಸ್ ಏನಂದ್ರೆ ದ ಪ್ಲೇನ್ ಆನ್ ವಿಚ್ ಏನದು ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಜೀರೋ. ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಜೀರೋ. ಅರ್ಥಾಯ್ತಾ? ದ ಪ್ಲೇನ್ ಆನ್ ವಿಚ್ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಜೀರೋ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್. ಒಂದ್ಸತಿ ಕ್ವಶನ್ ಕೇಳಿದ್ರು, IES ಅಲ್ಲಿ ಕೇಳಿದ್ರು, ದ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ಡಿಫೈನ್ಡ್ ಆಸ್ ಅಂತ ಕೊಟ್ಟು ಒಂದೇ ಆಪ್ಷನ್ ಕೊಟ್ಟಿದ್ರು. ಹಿಂಗ್ ಕೊಟ್ಟಿದ್ರು, ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ವೇರ್ ಅಂತ ಕೊಟ್ಟಿದ್ರು. ದ ಪ್ರಿನ್ಸಿಪಲ್ ಆಕ್ಸಿಸ್ ಈಸ್ ವೇರ್ ಒಂದೇದು ಶಿಯರ್ ಈಸ್ ಜೀರೋ, ಶಿಯರ್ ಸ್ಟ್ರೆಸ್ ಈಸ್ ಜೀರೋ, ನಾರ್ಮಲ್ ಸ್ಟ್ರೆಸ್ ಈಸ್ ಜೀರೋ, ಕಾಂಪೌಂಡ್ ಸ್ಟ್ರೆಸ್ ಈಸ್ ಜೀರೋ, ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಈಸ್ ಜೀರೋ ಅಂತ ಕೊಟ್ಟಿದ್ರು. ಇದು ಪ್ರಿನ್ಸಿಪಲ್ ಆಕ್ಸಿಸ್. ನೀವು ಈ ಚಾಪ್ಟರ್ ಹೋಗಿರ್ಲಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಿನ್ಸಿಪಲ್ ಪ್ಲೇನ್ ಒಂದ ಅಂತ ತಿಳ್ಕೊಂಡ್ರಿ, ಮುಗಿಯಿತು. ಹಾಗಾಗಿ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತಕ್ಷಣ ಶಿಯರ್ ಸ್ಟ್ರೆಸ್ ಜೀರೋ ಇದನ್ನ ಹಾಕಿ ಬಂದ್ಬಿಡ್ತೀರಿ. ಬಟ್ ಅವ ಕೇಳಿದ್ದು ಪ್ಲೇನ್ ಅಲ್ಲ, ಅವ ಕೇಳಿದ್ದು ಆಕ್ಸಿಸ್. ದೇರ್ ಫಾರ್ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಜೀರೋ ಅದ. ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಜೀರೋ ಅದ. ಇಲ್ಲಿ ಆಪ್ಷನ್ ನೋಡಿನೂ ಹುಡುಗರು ತಪ್ಪು ಮಾಡ್ತಾವ. ಶಿಯರ್ ಸ್ಟ್ರೆಸ್ ಅದ, ನಾರ್ಮಲ್ ಸ್ಟ್ರೆಸ್ ಅದ, ಕಾಂಪೌಂಡ್ ಸ್ಟ್ರೆಸ್ ಅದ, ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಅದ. ಹಂಗ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಿನ್ಸಿಪಲ್ ಪ್ಲೇನ್ ನಾವು ಓದಿದ್ದು ಕಾಂಪೌಂಡ್ ಸ್ಟ್ರೆಸಸ್ ಅಲ್ಲಿ. ಕಾಂಪೌಂಡ್ ಸ್ಟ್ರೆಸ್ ಒಳಗೆ ಈ ಮೂರು ಕರೆಕ್ಟ್ ಅದಾವ. ಇದು ಯಾಕೋ ಆಡ್ ಮನ್ ಔಟ್ ಅದಲ್ಲ ಅಂತೇಳಿ ಇದನ್ನ ಬಿಟ್ಬಿಡ್ತೀವಿ. ಬಟ್ ಇದ ಕರೆಕ್ಟ್ ಆನ್ಸರ್ ಇರ್ತದ. ಇದಕ್ಕೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ. ನಾವು ಕಮಿಂಗ್ ಟು ದ ಪ್ರೀವಿಯಸ್ ಸ್ಲೈಡ್ ಅಂದ್ರೆ ಯಾವುದು? ಈ ಸ್ಲೈಡ್ ಅಲ್ಲಿ ಬಂದ್ರೆ ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ. ಏನಂತಂದ್ರೆ ಒಂದು ರೆಕ್ಟ್ಯಾಂಗಲ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಟಿ ಸೆಕ್ಷನ್ ಇರ್ಬೋದು, ಐ ಸೆಕ್ಷನ್ ಇರ್ಬೋದು, ಸರ್ಕ್ಯುಲರ್ ಇರ್ಬೋದು, ಸೆಮಿ ಸರ್ಕ್ಯುಲರ್ ಇರ್ಬೋದು, ಅರ್ಥದ? ಅಥವಾ ರೆಗ್ಯುಲರ್ ಸಿ ಸೆಕ್ಷನ್ ಇರ್ಬೋದು. ಇವು ಎಲ್ಲಾ ಸೆಕ್ಷನ್ಗಳು ಕೂಡ ಒಂದಲ್ಲ ಒಂದು ಆಕ್ಸಿಸ್ ಅಲ್ಲಿ ಸಿಮೆಟ್ರಿಕ್ ಇದಾವ. ದೇ ಆರ್ ಸಿಮೆಟ್ರಿಕ್ ಅಬೌಟ್ ಎನಿ ಒನ್ ಆಕ್ಸಿಸ್, ಐದರ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಒಂದಲ್ಲ ಒಂದು ಆಕ್ಸಿಸ್ ಅಲ್ಲಿ ಏನದವ ಸಿಮೆಟ್ರಿಕ್ ಅದಾವ. ಅಂದ್ರ ಇವು ಎಲ್ಲಾದ್ರಲ್ಲೂ ಕೂಡ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ವರ್ಕೌಟ್ ಮಾಡಿದ್ರ ಜೀರೋ ಬರ್ತದ. ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಜೀರೋ ಬರ್ತದ. ತಿಳಿತಾ? ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಇದ್ರದ್ದು ವರ್ಕೌಟ್ ಮಾಡಿದ್ರೆ ಜೀರೋ ಬರ್ತದ. ಅಂದ್ರೆ ನಿಮಗ I1 ಅಂದ್ರೆ ಏನದು? ಪ್ರಿನ್ಸಿಪಲ್ ಆಕ್ಸಿಸ್. ಅದಕ್ಕೆ ಫಾರ್ಮುಲಾ ಏನಿತ್ತು ಅಂತಂದ್ರೆ ಫಸ್ಟ್ ಇಲ್ಲಿ ಬರಿತೀನಿ, ಆಮೇಲೆ ಇಲ್ಲಿ ಬರ್ತೀನಿ. ಏನಂತಂದ್ರ I1 ಈಕ್ವಲ್ ಟು ಅಥವಾ I2 ಈಕ್ವಲ್ ಟು IX ಪ್ಲಸ್ IY ಬೈ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ IX ಮೈನಸ್ IY ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ IXY ಸ್ಕ್ವೇರ್. ಅದ ಇದು ಇಕ್ವೇಶನ್ ಅದ. ಈ ಇಕ್ವೇಶನ್ ಹೆಂಗದ? ಇದು ಪ್ರಿನ್ಸಿಪಲ್ ಸ್ಟ್ರೆಸಸ್ ಇಕ್ವೇಶನ್ ಅಲ್ಲ. ಇದು ಪ್ರಿನ್ಸಿಪಲ್ ಸ್ಟ್ರೆಸ್ ಅಂದ್ರೆ ಮೇಜರ್ ಪ್ರಿನ್ಸಿಪಲ್ ಸ್ಟ್ರೆಸ್, ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್. ಅದೇ ನೀವು ಇಲ್ಲಿ ಬಂದ್ರೆ ಅಲ್ಲಿತ್ತದು. ಇಲ್ಲಿ ಏನ್ ಅನ್ಬೇಕಂದ್ರೆ ಇದನ್ನ ಮೇಜರ್ ಪ್ರಿನ್ಸಿಪಲ್ ಆಕ್ಸಿಸ್, ಮೈನರ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂತಾರೆ. ಮೇಜರ್ ಪ್ರಿನ್ಸಿಪಲ್ ಆಕ್ಸಿಸ್, ಮೈನರ್ ಪ್ರಿನ್ಸಿಪಲ್ ಆಕ್ಸಿಸ್. ನಾ ಈಗೇನ್ ಹೇಳಿದೆ, ಈ ಎಲ್ಲಾ ಡಯಾಗ್ರಾಮ್ಗಳಿಗೂ ಕೂಡ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಜೀರೋ ಇರ್ತದ. ಅಂದ್ರ ಈ ಕಂಟೆಂಟ್ ಏನಾಯ್ತು? ಇದು ಜೀರೋ ಆಯ್ತು. ಈ ಕಂಟೆಂಟ್ ಏನಾಯ್ತು? ಜೀರೋ ಆಯ್ತು. ಈ ಕಂಟೆಂಟ್ ಜೀರೋ ಆಯ್ತು ಅಂದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು ಅಂದ್ರೆ ನೋಡ್ರಿ IX ಪ್ಲಸ್ IY ಬೈ 2 ಪ್ಲಸ್ ಆರ್ ಮೈನಸ್ ಇಲ್ಲೇನು ಉಳಿತಿದ್ದು? IX ಮೈನಸ್ IY ಬೈ 2 ಅಷ್ಟೇ ಉಳಿತು. ಹೌದಾ? ಇಷ್ಟು ಉಳಿತು. ಅಂದ್ರೆ ಇಲ್ಲಿ ಈಕ್ವಲ್ ಟು I1 ಮತ್ತೆ I2 ಅಂತ. I1 ಗೆ ಪ್ಲಸ್ ಯೂಸ್ ಮಾಡ್ರಿ, I2 ಗೆ ಮೈನಸ್ ಯೂಸ್ ಮಾಡ್ರಿ. ಅವಾಗ ನೀವು ವರ್ಕೌಟ್ ಮಾಡಿದ್ರೆ ಕ್ಯಾನ್ಸಲ್ ಆಗಿ I1 ಈಕ್ವಲ್ ಟು IX ಬರ್ತದ. ಆಮೇಲೆ I2 ಈಕ್ವಲ್ ಟು ಏನ್ ಬರ್ತದ? IY ಬಂದ್ಬಿಡ್ತದ. I2 ಈಕ್ವಲ್ ಟು IY ಬರ್ತದ. ಅಂದ್ರ ಪ್ರಾಡಕ್ಟ್ ಮೂಮೆಂಟ್ ಆಫ್ ಇನರ್ಷಿಯಾ ಯಾವ್ದಾದ್ರು ಸೆಕ್ಷನ್ಸ್ಗೆ ಜೀರೋ ಇತ್ತು ಅಂದ್ರೆ, ಈ ಎಲ್ಲ ಸೆಕ್ಷನ್ಸ್ಗೆ ಜೀರೋ ಇತ್ತು ಅಂದ್ರೆ ನಿಮಗ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂದ್ರೆ ದಿಸ್ ಇಸ್ ಅ ಮ್ಯಾಕ್ಸಿಮಮ್, I ಮ್ಯಾಕ್ಸ್ ಮತ್ತು I ಮಿನಿಮಮ್ ಸಿಕ್ಬಿಡ್ತದ. I ಮ್ಯಾಕ್ಸ್ ಮತ್ತು I ಮಿನಿಮಮ್ ಡೈರೆಕ್ಟ್ ಸಿಕ್ಬಿಡ್ತದ. ಅರ್ಥ ಆಯ್ತಲ್ಲ? ದಿಸ್ ಇಸ್ ಹೌ ವಿ ಫೈಂಡ್ ಔಟ್ ಮೇಜರ್ ಪ್ರಿನ್ಸಿಪಲ್ ಆಕ್ಸಿಸ್, ಮೈನರ್ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿಗೆ ಈ ಚಾಪ್ಟರ್ ಮುಗಿಯಿತು. ಥ್ಯಾಂಕ್ ಯು ವೆರಿ ಮಚ್.